ನಮಸ್ತೆ ಸ್ನೇಹಿತರೆ, ನಾನು ವಿ ಆರ್ ಕಾರ್ಪೆಂಟರ್, ಪೀಪಲ್ ಟಿವಿಗೆ ಸ್ವಾಗತ. ಭಾರತ ಅನ್ನೋದು ಜಾತಿಗಳ ಕೂಪ. ಇದು ಯಾಕೆ ಹೇಳ್ತೀನಂದರೆ, ಇಲ್ಲಿ ಪ್ರತಿಯೊಂದು ಜಾತಿಗೂ ತನ್ನದೇ ಆದಂಥ ಒಂದಷ್ಟು ಲೆವೆಲ್ ಇರುತ್ತೆ. ಆ ಜಾತಿಯ ಲೆವೆಲ್ ಮೇಲೆ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಏನಾಗುತ್ತೆ ಡಿಸೈಡ್ ಆಗುತ್ತೆ. ಸೊ ಇಂಥ ಕೆಲವೊಂದು ಜಾತಿಗಳ ಬಗ್ಗೆ ನಾವು ಈ ನಡುವೆ ಒಂದು ಜಾತಿ ಗಣತಿ ಅಂತ ಬಿಡ್ತಾ ಇದೆ. ಆ ಜಾತಿ ಗಣತಿ ಆಧಾರದ ಮೇಲೆ ಯಾವ ಜಾತಿಗೆ ಏನು ಸಿಕ್ತು ಅಂತ ನಾವೆಲ್ಲ ಗಮನಿಸ್ತಾ ಹೋದಾಗ ಕೆಲವೊಂದು ಜಾತಿಗಳು ಅದರಲ್ಲಿ ಕೌಂಟೇ ಆಗಿರೋಲ್ಲ. ಎಷ್ಟೋ ಜಾತಿಗಳು ನಿಮಗೆ ಗೊತ್ತೇ ಇರೋಲ್ಲ. ಒಂದಷ್ಟು ಜಾತಿ ಹೆಸರು ಹೇಳ್ತೀನಿ, ಬಟ್ ಅದು ನಿಮ್ಗೆ ಗೊತ್ತಿಲ್ಲ ಸರ್, ಮೋಸ್ಟ್ಲಿ ಗೊತ್ತಿಲ್ಲ. ಬಾಕುಡ, ಬತ್ತಾಡ, ಬೈನ್ಲ, ಬಂಡಿ, ಒಂದಷ್ಟು ಚಕ್ಕಲಿಯನ್ನು, ಕೂಸ, ಇಂಥ ಕೆಲವೊಂದು ಕ್ಯಾಸ್ಟ್ಗಳು ಯಾರು ಗೊತ್ತೇ ಇರೋಲ್ಲ. ಸೊ ನಾವು ಈ ಎಪಿಸೋಡಲ್ಲಿ ಇಂಥ ಕೆಲವೊಂದು ಜಾತಿಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಇವತ್ತು ಬಾಕುಡ ಅನ್ನೋ ಒಂದು ಜಾತಿ ಅದು ಕರಾವಳಿ ಭಾಗದಲ್ಲಿರುವಂಥ ಒಂದು ನಾಗಾರಾಧನೆ ಮಾಡೋಂಥ ಒಂದು ಜಾತಿ. ಆ ಜಾತಿಯ ಕುರಿತು ಅದೇನದು, ಅವ್ರು ಯಾಕೆ ಮಾಡ್ತಾರೆ, ಮತ್ತು ಅವ್ರಿಗಾಗಿರುವಂಥ ಲಾಭ ಏನು, ನಷ್ಟ ಏನು ಅನ್ನೋದ್ರ ಬಗ್ಗೆ ನಮ್ಮ ಗೆಳೆಯ ಪತ್ರಕರ್ತ ನವೀನ್ ಸುಂಜಿ ಅವರು ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗ್ತಾ. ನಮಸ್ತೆ. ಬಾಕುಡ ಏನಂತ? ಬಾಕುಡ ಅಂತ ಒಂದು ಸಮುದಾಯ, ಅದು ನಾಗಾರಾಧನೆಯ ಹಿನ್ನೆಲೆ ಉಳ್ಳಂತಹ ಒಂದು ಸಮುದಾಯ. ನಾಗಾರಾಧನೆ ಮಾಡುವಂಥ ಮತ್ತು ಕೃಷಿ ಅವರ ಮೂಲ ಕಸುಬು. ಅದರ ಜೊತೆಗೆ ನಾಗಾರಾಧನೆ ಅವರ ಆರಾಧನಾ ಪದ್ಧತಿಯೂ ಹೌದು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅದೊಂದು ಉದ್ಯಮ ಆಗಿ ಬೆಳಿಬೇಕಾಗಿತ್ತು. ಈಗ ಯಾವ ರೀತಿ ವೈದಿಕ ಧರ್ಮ ಯಾವ ರೀತಿ ಪೂಜೆ ಆಚರಣೆಗಳನ್ನು ಉದ್ಯಮ ಮಾಡ್ಕೊಂಡಿದೆಯೋ, ಅದೇ ರೀತಿ ಬಾಕುಡ್ರು ಕೂಡ ನಾಗಾರಾಧನೆಯನ್ನು ಉದ್ಯಮವಾಗಿ ಮಾಡ್ಕೋಬೇಕಾಗಿತ್ತು. ಆದರೆ ಆ ನಾಗಾರಾಧನೆ ಅನ್ನುವಂಥ ಒಂದು ಉದ್ಯೋಗ ಏನಿದೆ, ಆ ಉದ್ಯೋಗವನ್ನು ಇತ್ತೀಚೆಗೆ ಸಂಪೂರ್ಣವಾಗಿ ಕರಾವಳಿಯಲ್ಲಿ ಕಸಿದುಕೊಳ್ಳಲಾಗಿದೆ. ಈ ಬಾಕುಡ ಅನ್ನುವಂಥದ್ದು ಹೆಚ್ಚಾಗಿ ಮಂಜೇಶ್ವರ, ಕಾಸರಗೋಡು, ಈ ಹಿಂದೆ ಕರ್ನಾಟಕದ ಭಾಗ ಆಗಿದ್ದಂತಹ ಕೇರಳದ ಭಾಗ ಏನಿದೆ, ಆ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಜೊತೆಗೆ ಕುಂದಾಪುರ ಭಾಗದಲ್ಲೂ ಒಂದಷ್ಟು ಸಂಖ್ಯೆಯಲ್ಲಿದ್ದಾರೆ. ತುಂಬ ಸೂಕ್ಷ್ಮವಾದಂಥ ಸಮುದಾಯ, ಚಿಕ್ಕ ಸಮುದಾಯ. ಅಸ್ಪೃಶ್ಯ ಸಮುದಾಯ ಅಲ್ಲದೇ ಇದ್ದರೂ ಕೂಡ ಅವರು ದಲಿತ ಸಮುದಾಯದವರೇ. ಆದರೆ ತೀರಾ ಅಸ್ಪೃಶ್ಯ ಸಮುದಾಯ ಅಲ್ಲ. ಈಗ ಕೊರಗರು ಈ ರೀತಿಯ ಸಮುದಾಯ ಅಲ್ಲ. ಅಸ್ಪೃಶ್ಯರಿಗೆ ಅಸ್ಪೃಶ್ಯರಾಗಿದ್ದಂಥ ಸಮುದಾಯಗಳು ಅಥವಾ ಅಸ್ಪೃಶ್ಯತೆಗೆ ನೇರ ಮುಟ್ಟಬಾರದಂತಹ ಕೆಲವೊಂದು ಇದೇನಿದೆ, ಆ ರೀತಿಯ ಇದನ್ನು ಅನುಭವಿಸುವವರು ಅಲ್ಲದೇ ಇದ್ದರೂ ಕೂಡ ಒಂದು ದಲಿತ ಸಮುದಾಯ. ಮತ್ತು ತೀರಾ ಮೇಲ್ವರ್ಗಗಳಿಗೆ ಅಸ್ಪೃಶ್ಯ ಸಮುದಾಯವಾಗಿ ಇನ್ನೂ ಕೂಡ ಇದೆ, ಹಿಂದೆನೂ ಕೂಡ ಅದೇ ರೀತಿ ಇತ್ತು. ಸೊ ನಾಗಾರಾಧನೆ ಅವರ ಗುರುತಿಸಲ್ಪಡುವುದೇ, ಅವರ ಐಡೆಂಟಿಟಿಯೇ ನಾಗಾರಾಧನೆ ಅನ್ನುವಂಥದ್ದು. ಕಾಡ್ಯ ನಾಟ್ಯ ಅಂತ ಹೇಳ್ತಾರೆ ನಮ್ಮಲ್ಲಿ. ಈಗ ನಾಗಾರಾಧನೆಯನ್ನು ಕಾಡ್ಯ ಅಂತ ಹೇಳ್ತಾರೆ ತುಳುವಲ್ಲಿ. ಸೊ ಇವರು ಕಾಡ್ಯ ನಾಟ್ಯವನ್ನು ಮಾಡುವಂಥದ್ದು ಅಥವಾ ಕಾಡ್ಯ ನಾಟ್ಯದ ಆರಾಧನೆಯನ್ನು ಮಾಡುವಂಥದ್ದು, ಇದೆಲ್ಲವನ್ನು ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು. ಇದಕ್ಕೆ ಪರ್ಟಿಕ್ಯುಲರ್ ಅರ್ಥ ಇದೆಯಾ ಬಾಕುಡ ಅಂತ? ಬಾಕುಡ ಅನ್ನೋದಕ್ಕೆ ಪರ್ಟಿಕ್ಯುಲರ್ ಅರ್ಥ ಏನಿಲ್ಲ. ಯಾವ ಸಂಶೋಧಕರು ಇಲ್ಲಿವರೆಗೆ ಹೇಳಿಲ್ಲ ಬಾಕುಡ ಅನ್ನೋದನ್ನ. ಯಾಕೆ ಹೇಳಿದ್ರೆ ಅಂದ್ರೆ, ಈಗ ಹೊಲದ ಒಡೆಯರು ಹೌದು, ಮಹಾದಿಗರು ಮಾದಿಗರು ಅಂತ. ಹೌದು. ಇಲ್ಲ ಆ ಥರದ್ದಿಲ್ಲ. ಯಾವುದೋ ಒಂದು ದ್ರಾವಿಡ ಶಬ್ದದಿಂದ ಬಂದಿದೆ ಅನ್ನುವಂಥದ್ದನ್ನು ಸಂಶೋಧಕರು ಹೇಳ್ತಾರೆ. ಬೇರೆ ಬೇರೆ ಸಂಶೋಧನೆಯಲ್ಲಿ ಬಂದ ಸಂದರ್ಭದಲ್ಲಿ ಬಾಕುಡ್ರು ಅಂದರೆ ಯಾವುದೋ ಒಂದು ದ್ರಾವಿಡ ಶಬ್ದ ಅನ್ನುವಂಥದ್ದು ಹೇಳ್ತಾರೆ. ಆದರೆ ಅದು ಯಾವ ಮೂಲದಿಂದ ಬಂತು ಅನ್ನುವಂತ ಹೇಳೋದಿಲ್ಲ. ಈಗ ಕೊರಗರು ಅಂತಂದರೆ ಅದು ಆ ಹೆಸರು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ. ಆದರೆ ಬೇರೆ ಬೇರೆ ಜಾತಿಗಳಿದ್ದಾವೆ ಕರಾವಳಿಯಲ್ಲಿ. ಪಾನರರು, ನಲಿಕೆಯವರು ಅನ್ನುವಂಥದ್ದಿದೆ. ಅದು ಬಹುಶಃ ಅವ್ರದ್ದು ಭೂತಾರಾಧನೆಯ ಕೆಲಸದಲ್ಲಿ ತೊಡಗೋದ್ರಿಂದ, ಅವರು ಭೂತ ನೃತ್ಯವನ್ನು ಮಾಡೋದ್ರಿಂದ ಅವರು ನಲಿಕೆಯವರು ಅಂತ ಬಂದಿರ್ಬೋದು ಅವರ ಹೆಸರು. ಪಾನರು ಅಂತಂದರೆ ಹೆಸರು ಯಾಕೆ ಬಂತು ಅಂತ ಗೊತ್ತಿಲ್ಲ. ಬಾಕುಡ್ರು ಅನ್ನೋಂಥ ಕೂಡ ಹೆಸರು ಯಾಕೆ ಬಂತು, ಯಾವ ಮೂಲ ಅಂತ ಗೊತ್ತಿಲ್ಲ. ಆದರೆ ಇದರಲ್ಲೂ ಇದೆ ಬಾಕುಡ್ರಲ್ಲೂ ಕೂಡ ಇದೆ. ಹೌದೌದು, ಡ್ಯಾನ್ಸ್ಗಳಿದೆ, ಇದಿದೆ, ನೃತ್ಯ ಇದೆ, ಕಾಡ್ಯ ನೃತ್ಯ ಇದೆ, ಇದು ನಾಗ ನೃತ್ಯ ಇದೆ. ಆದರೆ ಆ ಕಾರಣಕ್ಕಾಗಿ ಬಂದಿದೆ ಅನ್ನುವಂಥದ್ದಿಲ್ಲ. ಇಂತಹ ಕಾರಣಕ್ಕಾಗಿಯೇ ಬಂದಿದೆ. ದ್ರಾವಿಡ ಪದ ಅನ್ನುವಂಥದ್ದನ್ನು ಹೇಳ್ತಾರೆ. ಅವರ ಇತ್ತೀಚಿನ ಇದೇನಿದೆ, ಬದುಕೇನಿದೆ, ಅದು ತೀರಾ ಕೆಟ್ಟ ರೀತಿಯಲ್ಲಿದೆ. ನೀವಾಗಲೇ ಹೇಳಿದ್ರಿ, ತುಂಬ ಸಮುದಾಯಗಳು ಇನ್ನೂ ಕೂಡ ದಲಿತ ಸಮುದಾಯದಲ್ಲಿ ಇದೆಯಾ ಅಥವಾ ಅಂಥದ್ದೊಂದು ಜಾತಿ ಇದೆಯಾ ಅನ್ನುವಂಥದ್ದನ್ನು ಇನ್ನೂ ಕೂಡ ಗೊತ್ತಿಲ್ಲ. ನನಗೆ ಈ ಜಾತಿ ಬಗ್ಗೆ ಕೇಳಿದಾಗ ಹೌದಾ ಇದೊಂದು ಜಾತಿ ಅನ್ಸ್ಬಿಟ್ಟು ನನಗೆ. ನಾವು ಕೇಳಿದ್ರೆ ನಾವು ಹೆಸರುಗಳ ತಕ್ಷಣ ಒಂದಷ್ಟು ಕ್ಯಾಶ್ ಬರ್ತವೆ. ವಲಯ ಮಾದಿಗ, ವರ್ಷಕರ್ಮ, ಗೋವಿ ಅದ್ರ ಬರ್ತವೆ. ಮತ್ತೆ ಕುರುಬ, ಜನ ಕುರುಬ, ಬೆಟ್ಟ ಕುರುಬ ಅವೆಲ್ಲ ಗೊತ್ತಾಗುತ್ತೆ. ಈಗ ಯಾವುದು ಬಾಕುಡ ಅಂತ? ಹೌದು. ಇಲ್ಲ, ಕರಾವಳಿಯವರಿಗೆ ತುಂಬ ಜನರಿಗೆ ಗೊತ್ತಿಲ್ಲ. ಈಗ ಮಂಗಳೂರಲ್ಲೇ ಇರುವಂಥದ್ದು ಅದು. ಕರಾವಳಿಯಲ್ಲೇ ಬಾಕುಡ ಅನ್ನುವಂಥ ಜಾತಿ ಇದೆ ಅಂತ ಈಗಿನ ಸಮುದಾಯಕ್ಕೆ ಗೊತ್ತಿಲ್ಲ. ಹಳಾಬ್ರಿಗೆ ಗೊತ್ತಿದೆ, ಈಗಿನ ಸಮುದಾಯಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾವು 2010-11 ಇರಬೇಕು ಬಹುಶಃ. ಮಂಗಳೂರಲ್ಲೊಂದು
ಈ ತಳ ಸಮುದಾಯಗಳ ಇದು ಮಾಡಿದ್ವಿ, ಏನು ವಿಚಾರ ಸಂಕಿರಣ ಮಾಡಿದ್ವಿ. ಅದರಲ್ಲಿ ಬಾಕುಡ್ರಿಗೆ ಒಂದು ದಿವಸ ಕೊಟ್ಟಿದ್ವಿ, ನೀವು ಬಾಕುಡ್ರು ನೀವು ನಿಮ್ಮ ಸಮುದಾಯವನ್ನು ನಮಗೆ ಹೇಳಬೇಕು ಅಂತ ಹೇಳಿದ್ವಿ. ಅವರು ಬಾಕುಡ್ರ ಸಮುದಾಯದಿಂದ ಒಂದಷ್ಟು ಪ್ರತಿನಿಧಿಗಳು ಬಂದು ನಾವು ಒಂದಷ್ಟು ಪತ್ರಕರ್ತರು ಮತ್ತು ಚಿಂತಕರು, ಯುವ ಬರಹಗಾರರು ಎಲ್ಲರೂ ಸೇರಿಕೊಂಡು ಅವರ ಮಾತನ್ನು ಕೇಳಿಕೆ, ನಮ್ದು ಯಾರು ಭಾಷಣ ಇರಲ್ಲ, ಹೊರಗಿನವ್ರದ್ದು ಯಾರು ಭಾಷೆ ಇಲ್ಲ, ಅವರಷ್ಟೇ ಮಾತಾಡಬೇಕು ಅನ್ನೋಂಥದ್ದು ಮಾಡಿದ್ವಿ ನಾವು. ಸೊ ಅದರಿಂದ ನಮಗೆ ಅವ್ರ ಬಗ್ಗೆ ಹೆಚ್ಚು ತಿಳಿಲಿಕ್ಕೆ ಸಾಧ್ಯ ಆಯಿತು, ಬಾಕುಡ್ರ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ ಆಯಿತು. ಅದನ್ನು ನಾವು ಆ ಥರದನ್ನು ಹೆಚ್ಚು ಈಗ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ. ಅದು ಕೂಡ ಈ ಜಾತಿ ಗಣತಿ ಮಾಡೋ ಸಂದರ್ಭದಲ್ಲಿ ಅದನ್ನು ಗುರುತಿಸೋದು ಮಾತ್ರ ಅಲ್ಲ, ಅವರ ಸಂಸ್ಕೃತಿ ಏನು, ಅವರ ಆಚಾರ ವಿಚಾರಗಳೇನು, ಆನಂತರ ಅವರ ಪರಂಪರೆ ಏನು, ಅವರ ಪೂರ್ವಸೂರಿಗಳೇನು, ಅವರ ರಾಜಕೀಯ ಏನು, ಅವರ ಆರ್ಥಿಕತೆ, ಕೌಟುಂಬಿಕ ಪದ್ಧತಿಗಳು ಯಾವ ರೀತಿ ಇದೆ, ಇದೆಲ್ಲವನ್ನು ಕೂಡ ನಾವು ಜನರಿಗೆ ಈ ಸಂದರ್ಭದಲ್ಲಿ ಹೇಳುವಂಥ ಅಗತ್ಯ ಇದೆ. ಈಗ ಅವರು ಬಾಕುಡರ ಅವರ ದೈನಂದಿನ ಡೈಲಿ ಅವರ ರೊಟೀನು ಅಥವಾ ಅವರ ಆರ್ಥಿಕತೆ ಯಾವ ಮೇಲೆ ಡಿಪೆಂಡ್ ಆಗಿದೆ? ಅಲ್ಲ, ಅವರು ಆರ್ಥಿಕತೆ ಮುಖ್ಯವಾಗಿ ಕೃಷಿ ಮೇಲೇ ಇದೆ. ಈಗ ಕೃಷಿ ಮೇಲೆ ಇದೆ. ಭೂ ಸುಧಾರಣಾ ಕಾಯ್ದೆ ಬಂದ ನಂತರ ಒಂದಷ್ಟು ಅವರಿಗೆ ಕೃಷಿ ಭೂಮಿ ಸಿಕ್ಕಿದೆ. ಬಾಕುಡ್ರಿಗೆ ಕೆಲವಷ್ಟು ಜನರಿಗೆ ಕೃಷಿ ಭೂಮಿ ಸಿಕ್ಕಿದೆ. ಇನ್ನು ಕೆಲವರು ಕೃಷಿ ಭೂಮಿ ತೆಗೆದುಕೊಳ್ಬೇಕು ಅಥವಾ ಡಿಕ್ಲೇರೇಷನ್ ಕೊಡಬೇಕು ಅನ್ನುವಂಥ ಜ್ಞಾನ ಇಲ್ಲದೇ ಇದ್ದಂತಹ ಯಾರು ಬಾಕುಡ್ರಿದ್ರು ಅವರು ಇನ್ನೂ ಕೂಡ ಕೃಷಿ ಕೂಲಿ ಕಾರ್ಮಿಕರಾಗಿದ್ದಾರೆ ತುಂಬ ಜನ. ಇನ್ನು ಕೆಲವರು ಬೇರೆ ಬೇರೆ ರೀತಿಯ ಕೂಲಿ ಕೆಲಸಗಳನ್ನು ಈಗಲೂ ಮಾಡ್ತಾ ಇದ್ದಾರೆ. ಅವರಿಗೆ ಸ್ಥಿರವಾದಂಥ ಇಂಥದ್ದೇ ಉದ್ಯೋಗ ಅನ್ನುವಂಥದ್ದು ಈಗಿನ ಕಾಲದಲ್ಲಿ ಇಲ್ಲ. ಅವರಿಗೆ ಕುಲಕಸುಬು ಮೊದಲಿತ್ತು ಅಂದರೆ ಸಾಧಾರಣ ಈ ಕಾಡ್ಯ ನಾಟ್ಯ ಮಾಡುವಂಥದ್ದು, ಇಂಥದ್ದು ನಾಗಾರಾಧನೆ. ಈ ಕರಾವಳಿಯಲ್ಲಿ ನಾಗಾರಾಧನೆ ಅನ್ನುವಂಥದ್ದು ಬಹಳ ದೊಡ್ಡ ಬಿಸ್ನೆಸ್ಸು. ಹಾಂ, ಕರಾವಳಿಯಲ್ಲಿ ನಾಗಾರಾಧನೆ ಅನ್ನುವಂಥದ್ದು ಬಹಳ ದೊಡ್ಡ ಬಿಸ್ನೆಸ್, ಕೋಟಿಗಳ ಬಿಸ್ನೆಸ್ ಅದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ನಾಗ ಇದೆ. ನನ್ನ ಮನೆ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ನಮ್ಮ ಮನೆಯಲ್ಲಿ ನಾಗ ಇದೆ. ಇದು ಕರಾವಳಿ ಎಲ್ಲರ ಮನೆಯ ಪರಿಸ್ಥಿತಿ ಇದು. ನಮ್ಮ ಮನೆಯಲ್ಲಿ ಉದಾಹರಣೆಗೆ ಒಂದು 3 ಎಕರೆ ಜಾಗ ಇದೆ ಅಂತಂದರೆ ಸುಮಾರು ಒಂದು ಅರ್ಧ ಎಕರೆ ಜಾಗವನ್ನು ನಾವು ನಾಗನಿಗೆ ಅಂತ ಬಿಟ್ಟಿರ್ತೀವಿ, ನಾಗಬನ ಅಂತ, ಹಾವಿಗೆ ಅಂತ ಬಿಟ್ಟಿರ್ತೀವಿ. ಅದರ ಒಳಗಡೆ ಆ ನಾಗಬನದೊಳಗಡೆ ಅದು ನನ್ನದೇ ಜಾಗ ಆದರೂ ಕೂಡ ನಾನು ಹೋಗಲ್ಲ, ಅದಕ್ಕೆ ಹೋಗುವಂಗಿಲ್ಲ. ಒಂದು ರೀತಿ ರಿಸರ್ವ್ ಫಾರೆಸ್ಟ್ ಥರ, ಅಭಯಾರಣ್ಯ ಥರ, ಅದರೊಳಗೆ ಹೋಗಂಗಿಲ್ಲ. ಅದ್ರ ಜೊತೆಗೆ ಅಲ್ಲಿ ಯಾವುದೇ ಬೆಳೆಯುವಂಥ ಹಣ್ಣುಗಳನ್ನು ನಾವು ತಗೊಳ್ಳೋಂಗಿಲ್ಲ, ಮರ ಕಡಿಯುವಂತಿಲ್ಲ. ಮರ ಬಿದ್ದರೂ ಅಲ್ಲಿನ ಕಟ್ಟಿಗೆಯನ್ನು ನಾವು ಸೌದೆಗೆ ಬಳಸಲ್ಲ. ಹಾಂ, ಅದು ನಾಗನಿಗೆ ಸೀಮಿತ. ಅದು ನನ್ನ ಮನೆಯಲ್ಲಿದೆ. ಈಗ ನನ್ನ ಮನೆಗೆ ಬಂದರೆ ನನ್ನ ಮನೇಲಿ ನಾಗಮನ ಇದೆ, ನೀವು ನೋಡ್ಬೋದು ಅದನ್ನು. ಅದರೊಳಗೆ ಹೋಗುವಂಥ ಅಧಿಕಾರ ಯಾರಿಗೆ ಅಂತಂದರೆ ಬಾಕುಡರಿಗೆ ಮಾತ್ರ. ಬಾಕುಡರು ಮತ್ತು ಕಾಪಾಡರಿಗೆ ಮಾತ್ರ ನನ್ನ ಮನೆಯ ನಾಗಮನಕ್ಕೂ ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡುವಂಥ ಕೆಲಸ ಅವರಿಗೆ. ನಿಮ್ಮ ಜಾಗದಲ್ಲಿ ನೀವೇ ಅಸ್ಪೃಶ್ಯರು? ಹಾಂ, ಹೌದು. ನಮ್ಮ ಬನದೊಳಗಡೆ ನಾವೇ ಅಸ್ಪೃಶ್ಯರು. ಅವ್ರು ಹೋಗಂಗಿಲ್ಲ ನಮ್ಮ ಇದಕ್ಕೆ. ಅವರು ಹೋಗಿ ಪೂಜೆ ಮಾಡಬೇಕಾಗಿತ್ತು. ಈಗ ಅಲ್ಲಿ ವೈದಿಕರು ಎಂಟ್ರಿ ಆಗಿದ್ದಾರೆ. ಈಗ ಬಾಕುಡರಿಗೂ ಕೂಡ ನಾಗಬನದೊಳಗೆ ಪ್ರವೇಶ ಇಲ್ಲ. ಅವರದೇ ಆಚರಣೆ, ಅವರಿಗೆ ಸಿಗಬೇಕಾದಂಥ ದಕ್ಷಿಣೆಗಳು, ಅವರಿಗೆ ಸಿಗಬೇಕಂತ ಅಕ್ಕಿ, ಅವರಿಗೆ ಸಿಗಬೇಕಾದ ತೆಂಗಿನಕಾಯಿ, ಅಥವಾ ಅವರಿಗೆ ಸಿಗಬೇಕಂತ ಅಲ್ಲಿದೆ ಏನು ಪೂಜಾದಿ ವಸ್ತುಗಳಿಂದ ಅವರಿಗೆ ಸಿಗಬೇಕಾಗಿತ್ತು, ಅದೆಲ್ಲವೂ ಈಗ ಬ್ರಾಹ್ಮಣ ಅರ್ಚಕರಿಗೆ ಹೋಗ್ತಾ ಇದೆ. ಬ್ರಾಹ್ಮಣರು ಅದರೊಳಗೆ ಹೋಗಿ ತಂತ್ರಿಯವರು, ಅದರ ಏನು ಅವರು ಇದನ್ನು ಅಧ್ಯಯನ ಮಾಡಿದವರು ಇದ್ದಾರೆ, ಅವ್ರು ಹೋಗಿ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ಕರಾವಳಿಯಲ್ಲಿ. ಸೊ ಪ್ರತಿ ಮನೆಯಲ್ಲೂ ಕೂಡ ನಾಗನ ಬನ ಇರುತ್ತೆ. ಮನೆ ಅಂದರೆ ಒಂದು ಕುಟುಂಬದ ನಾಗಬನ ಅಂತ ಇರುತ್ತೆ. ಅದೊಂದು ದೊಡ್ಡ ಬಿಸ್ನೆಸ್ಸು. ಒಂದು ನಾಗಮಂಡಲ ಅಂತ ಮಾಡಬೇಕಾದ್ರೆ ಕೋಟಿ ರೂಪಾಯಿಗಳ ಗುತ್ತಿಗೆಯನ್ನು ಕೊಡ್ತಾರೆ. ಒಂದು ನಾಗಮಂಡಲ ಅಂತ ಮಾಡಬೇಕಾದ್ರೆ ಕೋಟಿಗಳ ಗುತ್ತಿಗೆ ಕಾಂಟ್ರಾಕ್ಟ್ ಅನ್ನು ಕೊಡ್ತಾರೆ. ಐಶ್ವರ್ಯ ರೈ ಬಂದು ಮಾಡಿಸಿದ್ರು, ಶಿಲ್ಪಾ ಶೆಟ್ಟಿ ಬಂದರು ನಾಗಮಂಡಲಕ್ಕೆ. ಅದೇ ನಾಗಮಂಡಲ ಅನ್ನೋದು ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೆ ಇಲ್ಲ, ಮಾಮೂಲಿ ಪೂಜೆ ಅಲ್ಲ ಅದು. ಅದಕ್ಕೊಂದು ದೊಡ್ಡ ಕಮಿಟಿ ಮಾಡಿರ್ತಾರೆ. ಆ ಕಮಿಟಿಯಲ್ಲಿ ಉಸ್ತುವಾರಿ ಸಚಿವರಿಂದ ಹಿಡಿದು ಅಂಡರ್ವರ್ಲ್ಡ್ ಡಾನ್ವರೆಗೆ ಎಲ್ಲರೂ ಕೂಡ ಅದರಲ್ಲಿ ಮೆಂಬರ್ ಆಗಿರ್ತಾರೆ ಆ ಕಮಿಟಿಯಲ್ಲಿ, ಸ್ವಾಗತ ಸಮಿತಿಯಲ್ಲಿ. ಆ ನಂತರ ಆ ಸ್ವಾಗತ ಸಮಿತಿಯ ಪುಸ್ತಕ ನೀವು ನೋಡಬೇಕು. ಸುಮಾರು ಅದಕ್ಕೆ ಆ ಇನ್ವಿಟೇಷನ್ಗೆ ಇಷ್ಟು ದಪ್ಪ ಪುಸ್ತಕ ಇರುತ್ತೆ. ಅಂದರೆ ಅಷ್ಟು ದೊಡ್ಡ ಸ್ವಾಗತ ಸಮಿತಿ ಇರುತ್ತೆ. ಲಕ್ಷಗಟ್ಟಲೆ ಜನ ಬರ್ತಾರೆ ಅದಕ್ಕೆ, ಆ ನಾಗಮಂಡಲಕ್ಕೆ. ಆ ನಾಗಮಂಡಲದ ಫುಲ್ಲು ಇಬ್ಬರು ಬ್ರಾಹ್ಮಣರು ಇರ್ತಾರೆ. ಇಬ್ಬರು ಬ್ರಾಹ್ಮಣರು ಇರ್ತಾರೆ. ಒಬ್ಬ ವೈದ್ಯ ಅಂತ ಹೇಳ್ತಾರೆ, ಇನ್ನೊಬ್ಬರು ಬ್ರಾಹ್ಮಣರು ಇರ್ತಾರೆ. ಇಬ್ಬರು ನಾಗನ ವೇಷಧಾರಿಗಳಾಗಿ ಕುಣಿತಾರೆ. ಒಬ್ಬ ಡಕ್ಕೆ ಇಟ್ಕೊಂಡು ಆಡ್ತಾರೆ. ಒಂದು ಹೆಣ್ಣು ಒಂದು ಗಂಡು ಥರ ನಾಗನ ಆ ಸಂಕೇತದಲ್ಲಿ ನಾಗ ಕುಣಿಯುವಂಥ ಒಂದು ಪ್ರಕ್ರಿಯೆ. ಆ ಕುಣಿಯುವ ಕೆಲಸ ಇದೆ ಅಲ್ವಾ, ಆ ಕುಣಿಯುವ ಕೆಲಸ ಅದು ದಲಿತರದ್ದಾಗಿತ್ತು. ಆ ಕುಣಿಯುವ ಕೆಲಸ ಇದೆ ಅಲ್ವಾ, ಅದು ನಮ್ಮ ಮೂಲ ನಿವಾಸಿಗಳದ್ದಾಗಿತ್ತು. ಆ ಕುಣಿಯುವ ಕೆಲಸವನ್ನು ಇವತ್ತು ಅದು ಕೋಟಿಯ ಬಿಸ್ನೆಸ್ ಅಂತ ಗೊತ್ತಾದ ನಂತರ ಅದನ್ನು ವೈದಿಕರು ಕ್ಯಾಪ್ಚರ್ ಮಾಡಿಕೊಂಡ್ರು. ಈಗ ನಾಗಪಾತ್ರಿ ಅನ್ನುವಂತಹ ಒಂದು ವೃತ್ತಿ ಇದೆ. ಈಗ
ಅಂದ್ರೆ ಬ್ರಾಹ್ಮಣರದ್ದು. ಬ್ರಾಹ್ಮಣರದ್ದು. ಆ ನಾಗಪಾತ್ರೆಯ ವೃತ್ತಿಯನ್ನ ಬ್ರಾಹ್ಮಣರ ಕೆಲವು ಮನೆತನದವರು ನಿರ್ವಹಿಸ್ತಾರೆ ಕರಾವಳಿಯಲ್ಲಿ. ಆ ನಾಗಪಾತ್ರೆಗೆ ಇಡೀ ನಾಗಮಂಡಲದ ಕಾಂಟ್ರಾಕ್ಟ್ ಅನ್ನು ಕೊಟ್ಟುಬಿಡ್ತಾರೆ. ಹೂನು ನಿಂದೆ, ಹಣ್ಣು ನಿಂದೆ, ಊಟದ ವ್ಯವಸ್ಥೆನೂ ನಿಂದೆ, ಎಲ್ಲ ಕಾಂಟ್ರಾಕ್ಟ್ ನಿಂದೆ ಅಂತ ಹೇಳ್ಬಿಟ್ಟು ಪ್ಯಾಕೇಜ್ ಅವರಿಗೆ ಕೋಟಿ ಲೆಕ್ಕದಲ್ಲಿ ಕೊಟ್ಬಿಡ್ತಾರೆ. ಒಂದು ನಾಗಮಂಡಲಕ್ಕೆ ಇಷ್ಟು ಕೋಟಿ ಅಂತ ಖರ್ಚಾಗುತ್ತೆ. ಯಾರು ಮಾಡ್ತಾರೆ ಒಂದು ಕೋಟಿ ಕೊಟ್ಟು? ಇದನ್ನ ಕರಾವಳಿಯ ಬಂಟ ಸಮುದಾಯ, ಮುಖ್ಯವಾಗಿ ಬಂಟರ ಸಮುದಾಯದವರು ಮತ್ತು ಬಿಲ್ಲವ ಸಮುದಾಯದವರು ಕಾಂಪಿಟಿಷನ್ಗೆ ಬಿದ್ದಾಗ ಮಾಡ್ತಾರೆ. ನೋಡಿ, ಬಂಟರು ಬಂದು ಶೂದ್ರರು. ಹೌದೌದು, ಬಂಟರು ಶೂದ್ರರು. ಆಚರಣೆ ಬಂದು ದರಿದ್ರದ್ದು ಇರ್ಬೇಕಾಗಿತ್ತು. ಲಾಭ ಮಾಡ್ತಾರೆ ಬ್ರಾಹ್ಮಣರು. ಇದು ಪ್ಯೂರ್ಲಿ ಒಂದು ಶೂದ್ರರ ಕಲ್ಚರ್ ಇದೆ. ಯಾವುದು ನಾಗಾರಾಧನೆ ಅನ್ನುವಂಥದ್ದು ಕರಾವಳಿಯ ಶೂದ್ರ ಕಲ್ಚರ್. ಅದು ಇನ್ನೂ ಆಳಕ್ಕೆ ಹೋದ್ರೆ, ನಾವು ಅದನ್ನು ಅಧ್ಯಯನ ಮಾಡ್ತಾ ಹೋದ್ರೆ ಅದು ಬೌದ್ಧ ಧರ್ಮಕ್ಕೆ ಕನೆಕ್ಟ್ ಆಗುತ್ತೆ. ನಾಗಪಂಥ, ಬೌದ್ಧ ಪಂಥ ಏನಿದೆ, ಈ ಪಂಥಗಳ ಸಂಬಂಧದ ಒಂದು ಮಿಳಿತ ಕರಾವಳಿಯ ನಾಗಾರಾಧನೆಯಲ್ಲಿದೆ. ಅದು ನಾವು ಅಷ್ಟು ಸರಳವಾಗಿ ಹೇಳೋಕ್ಕಾಗಲ್ಲ, ಅದನ್ನು ನಾನು ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ. ಅದನ್ನು ಅಧ್ಯಯನಕಾರರು ನಿಮ್ಗೆ ಇನ್ನಷ್ಟು ಚೆನ್ನಾಗಿ ಹೇಳ್ಬೋದು. ಬಹುಶಃ ಸಂಶೋಧನೆ ಮಾಡಿದವರು, ಸಂಶೋಧನಕಾರರು ಹೇಳ್ಬೋದು ಅದನ್ನು. ಆಗಿದೆ ತುಂಬ ಜನ ಅದ್ರ ಬಗ್ಗೆ ಬರೆದಿದ್ದಾರೆ. ಬಾಕುಡ ಬಗ್ಗೆ ಈ ನಾಗಾರಾಧನೆ ಮತ್ತು ಬೌದ್ಧ ಪಂಥ ಏನಿದೆ, ಬೌದ್ಧ ಪಂಥ ಮತ್ತು ನಾಗಪಂಥ ಏನಿದೆ, ಅದರ ಹಿನ್ನೆಲೆಯಲ್ಲಿ ಕರಾವಳಿಯ ಆಚರಣೆಗಳು ಯಾವ ರೀತಿ ಇದ್ದು. ಇಲ್ಲ, ಸುಮಾರು ಜನ ಬರೆದಿದ್ದಾರೆ. ಈಗ ಲೇಖನಗಳು ಸಿಗುತ್ತೆ ನಿಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಅದು ಪರಿವರ್ತನೆಗೊಂಡು ಇವತ್ತು ನಾಗಾರಾಧನೆ ಈ ರೀತಿಯ ಈಗ ಇರುವಂಥ ಸ್ವರೂಪದಲ್ಲಿದೆ. ಅದು ತೀವ್ರ ವೈಭವೀಕರಣಗೊಂಡಿದೆ, ವೈದಿಕೀಕರಣಗೊಂಡಿದೆ ಈಗ ನಾಗಾರಾಧನೆ ಅನ್ನುವಂಥದ್ದು. ಸೊ ಅದರಿಂದ ಈ ಕೋಟಿ ಲೆಕ್ಕದ ಈ ವಹಿವಾಟೇನಿತ್ತು ಅದೆಲ್ಲವೂ ಕೂಡ ಬಾಕುಡರಿಗೆ ಸೇರಬೇಕಾಗಿತ್ತು. ಈಗಲೂ ಕೂಡ ನೋಡಿ, ಈಗ ಕರಾವಳಿಯಲ್ಲಿ ನಾಗಮಂಡಲ ಅಂತ ಮಾಡ್ತಾರೆ. ಆಗ ಇದರ ಬ್ರಾಹ್ಮಣನ ಮೈ ಮೇಲೆ ನಾಗ ಬರುತ್ತೆ, ನಾಗನ ಆವೇಶ ಬರುತ್ತೆ. ನಾಗರನ್ನು ಅವನು ಆಹ್ವಾನಿಸ್ಕೊಳ್ತಾನೆ. ಇಡೀ ರಾತ್ರ ನಾಗ ಕುಣಿತದಲ್ಲಿ, ನಾಗ ಮತ್ತು ಹೆಣ್ಣು ನಾಗ ಮತ್ತು ಗಂಡ ನಾಗ ಮಂಡಲದೊಳಗಡೆ ಕುಣಿಯುವಂಥ ಒಂದು ಪ್ರಕ್ರಿಯೆ ಒಟ್ಟು. ಅದಕ್ಕೆ ಕೋಟಿ ಖರ್ಚು ಮಾಡ್ತಾರೆ. ಬಾಕುಡರು ನಾಗಾರಾಧನೆಯನ್ನು ಹೇಗೆ ಮಾಡ್ತಾರೆ ಅಂತಂದರೆ ತುಂಬ ಸರಳವಾಗಿ ಕೆಲವೇ ಸಾವಿರ ರೂಪಾಯಿಗಳದ್ದು ಮುಗಿದೋಗುತ್ತೆ. ಬಾಕುಡರ ಅವ್ರ ಆಚರಣೆ ನೋಡಿ, ಅವರು ಈ ಭೂತಾರಾಧನೆ ರೀತಿಯಲ್ಲೇ ಬರಿ ಮೈಯಲ್ಲಿ ಬರಿ ಮೈ ಅಂದರೆ ಎಷ್ಟು ವಸ್ತ್ರಗಳು ಬೇಕು, ಮೇಲ್ಗಡೆ ಮೈಯಲ್ಲಿ ಬರಿ ಮೈ ಇರ್ತಾರೆ. ಮೇಲ್ಗಡೆ ಬರಿ ಮೈಯಲ್ಲಿ ಇಟ್ಕೊಂಡು ಅವರು ನಾಗನ ಚಿತ್ರವನ್ನು ಮುಖದಲ್ಲಿ ಬಿಡಿಸ್ತಾರೆ. ಆನಂತರ ಈ ಅಡಿಕೆ ಹಾಳೆ ಇದೆಯಲ್ಲ, ಆ ಅಡಿಕೆ ಹಾಳೆಯಲ್ಲಿ ನಾಗನ ಹೆಡೆಯನ್ನು ಬಿಡಿಸ್ತಾರೆ. ಅದು 2-3 ರೀತಿಯ ನಾಗಗಳಿದೆ. ಕರಿಯ ಸಂಕಮಾಲ, ಬಿಳಿಯ ಸಂಕಮಾಲ ಅನ್ನುವಂಥ 2-3 ನಾಗಗಳ ಪ್ರಕಾರಗಳಿದೆ ಕರಾವಳಿಯಲ್ಲಿ, ಪ್ರಭೇದಗಳ ರೀತಿಯಲ್ಲಿ. ಅಂದರೆ ಈಗಿನ ವಿಷಯದಲ್ಲಿ ಇರದೆ ಒಂದು ನಾಗರ ಹಾವು ಜೊತೆಗೆ ಕೃಷ್ಣ ಸರ್ಪ, ಚಿಕ್ಕ ಕೃಷ್ಣ ಸರ್ಪ ಅಂತ ಹೇಳ್ತಾರೆ. ಇದೆಲ್ಲವನ್ನು ಕೂಡ ಕರಾವಳಿಯ ಈ ಮೂಲ ನಮ್ಮ ನೆಲ ಏನಿದೆ ಇದು ನಾಗನೆಲ ಅನ್ನುವಂಥ ನಿಟ್ಟಿನಲ್ಲಿ ಅದೆಲ್ಲ ಪ್ರತಿನಿಧಿಸ್ತದೆ. ಅದನ್ನು ಅವರ ಭಾಷೆಯಲ್ಲಿ, ಬಾಕುಡರ ಭಾಷೆಯಲ್ಲಿ ಅದನ್ನು ಉಲ್ಲಾಲ್ತಿ, ಉಲ್ಲಾಯ ಈ ರೀತಿ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಉಲ್ಲಾಲ್ತಿ, ಉಲ್ಲಾಯ ಅಂತ ಇದ್ರೆ ಗಂಡು ದೇವರು ಹೆಣ್ಣು ದೇವರು ಅನ್ನುವಂಥದ್ದು ಅದರ ಸಂಕೇತ, ಉಲ್ಲಾಲ್ತಿ ಉಲ್ಲಾಯ ಅನ್ನುವಂಥದ್ದು. ಅವರು ನಾಗನನ್ನು ಕೂಡ ಗಂಡು ದೇವರು ಹೆಣ್ಣು ದೇವರು ಅನ್ನೋ ರೀತಿಯಲ್ಲಿ ಉಲ್ಲಾಲ್ತಿ ಅಂತಲೇ ಕರೀತಾರೆ. ಈಗ ಉದಾಹರಣೆಗೆ ಕಟೀಲು ದುರ್ಗಾ ಪರಮೇಶ್ವರಿಯನ್ನ ನಾವು ಉಲ್ಲಾಲ್ತಿ ಅಂತ ಕರಿತೀವಿ. ಕರಾವಳಿಯಲ್ಲಿ ಯಾರೂ ಕೂಡ ದುರ್ಗಾ ಪರಮೇಶ್ವರಿ ಅಂತ ಹೇಳಲ್ಲ, ಉಲ್ಲಾಲ್ತಿ ಅಂತ ಹೇಳೋದು. ಕೊಲ್ಲೂರು ಮೂಕಾಂಬಿಕೆ ಅಂತ ಕರಾವಳಿಯಲ್ಲಿ ಹೇಳಲ್ಲ, ಉಲ್ಲಾಲ್ತಿ ಅಂತ ಹೇಳೋದು. ಇದು ಒಂದೇ ಶಬ್ದ, ಉಲ್ಲಾಲ್ತಿ ಅಂತ. ಸೊ ಅದೇ ರೀತಿಯಲ್ಲಿ ಇಲ್ಲಿ ನಾಗಾರಾಧನೆಯಲ್ಲಿ ಕೂಡ ಉಲ್ಲಾಲ್ತಿ ಅನ್ನುವಂಥದ್ದಿದೆ. ಅದಕ್ಕೆ ಒಂದು ಜಡೆ ಇರುವಂಥ ನಾಗ, 2 ಜಡೆ ಇರುವಂಥ ನಾಗ ಅನ್ನುವಂಥ ರೀತಿಯಲ್ಲಿ ಅವರು ಒಂದು ಅಡಕೆ ಹಾಳೆಯಲ್ಲಿ ನಾಗನ ಜಡೆಯನ್ನು ಚಿತ್ರ ಮಾಡಿಕೊಂಡು ಆತನ ಮೈ ಮೇಲೆ ನಾಗನನ್ನು ಆವಾಹಿಸಿಕೊಂಡು ಭೂತಾರಾಧನೆ ಹೇಗಾಗುತ್ತೆ, ದೈವಾರಾಧನೆ ಹೇಗಾಗುತ್ತೆ ಅದೇ ರೀತಿಯಲ್ಲಿ ನಾಗನನ್ನು ಆವಾಹಿಸಿಕೊಂಡು ಅಲ್ಲಿ ನಾಗನ ರೀತಿಯಲ್ಲೇ ನೆಲದಲ್ಲಿ ಹೊರಲಾಡ್ತಾ ಆತ ನಾಗನ ದರ್ಶನವನ್ನು ಮಾಡ್ತಾನೆ. ಅವನ ಜೊತೆಗೆ ಜನರ ಸಂವಹನ ಎಲ್ಲವೂ ನಡೆಯುತ್ತೆ. ಅದೇ ಕೆಲಸನ ಅದು ಕೆಲವೇ ಸಾವಿರ ರೂಪಾಯಿಯಲ್ಲಿ ಮುಗಿದೋಗುತ್ತೆ. ಒಂದು ರಾತ್ರಿ ಅಂತ ಇಟ್ಕೊಳ್ಳಿ, ಅಥವಾ ಅಲ್ಲ, ಇದು 1-2-3 ದಿವಸ ನಡೆಯುತ್ತೆ ಯಾವುದು ನಾಗಮಂಡಲ ಅನ್ನೋದು. ಆದ್ರೆ ನಾಗಮಂಡಲದ ಈ ನಾಗನ ಇದು ನರ್ತನ ಏನಿದೆ ಅದು ಒಂದೇ ದಿವಸ ನಡೆಯುತ್ತೆ. ಅದಕ್ಕೆ ಮುಂಚೆ ಇರುವಂತ ಸಭಾ ಕಾರ್ಯಕ್ರಮಗಳು, ಇದು ಆ ನಂತರದ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಬೇರೆ ಬೇರೆ ಅಟ್ಯಾಚ್ ಆಗಿಬಿಟ್ಟು ಅದೊಂದು ಜಾತ್ರೆಯ ರೀತಿಯಲ್ಲಿ ಇರುತ್ತೆ ನಾಗಮಂಡಲ ಅನ್ನುವಂಥದ್ದು. ಆದರೆ ಬಾಕುಡರ ನಾಗಾರಾಧನೆ ಅನ್ನುವಂಥದ್ದು ಬಹಳ ಸರಳವಾಗಿ ಕೆಲವೇ ಸಾವಿರ ರೂಪಾಯಿಗಳಲ್ಲಿ ಮುಗಿಯುವಂತಹ ನಾಗಾರಾಧನೆ ಪ್ರಕ್ರಿಯೆ. ಅದನ್ನು
ಇವತ್ತು ವೈದಿಕೀಕರಣಗೊಳಿಸಿ ವೈದಿಕರಿಗೆ ಕೋಟ್ಯಾಂತರ ರೂಪಾಯಿಯ ವ್ಯವಹಾರವಾಗಿ ಅದನ್ನು ಮಾರ್ಪಡಿಸಿದ್ದಾರೆ. ಕರಾವಳಿಯ ದೈವಾರಾಧನೆ ನಾಗಾರಾಧನೆ ಇದೆ ಅಲ್ವಾ, ಅದು ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಕೇಳುವುದೇ ಇಲ್ಲ. ಕರಾವಳಿಯ ದೇವತಾರಾಧನೆ ದೈವಾರಾಧನೆಯಲ್ಲಿ ಯಾವ ಖರ್ಚು ಇರಲ್ಲ. ಕರಾವಳಿಯ ದೈವಾರಾಧನೆ ಅನ್ನುವಂಥದ್ದೇ ಮೂಲತಃ ದಲಿತ ಕೇಂದ್ರಿತ ಆಗಿರುವಂಥದ್ದು. ಅದು ಕೊರಗಜ್ಜೆ ಇರ್ಬೋದು, ಕೋಡ್ದಪ್ಪ ಇರ್ಬೋದು, ತನ್ನಿಮಾನಿಗೆ ಇರ್ಬೋದು, ಪಂಜುರ್ಲಿ ಇರ್ಬೋದು, ಎಲ್ಲೋ ಅನ್ನಪ್ಪ ಇರ್ಬೋದು, ಈಗ ಧರ್ಮಸ್ಥಳದ ಅನ್ನಪ್ಪ ಇರ್ಬೋದು, ಎಲ್ಲವೂ ಕೂಡ ದಲಿತ ಕೇಂದ್ರಿತವಾದಂಥ ಆರಾಧನೆಗಳು. ಅಲ್ಲಿ ಕೊಡುಕೊಳ್ಳುವಿಕೆಯ ಪ್ರಶ್ನೆಗಳೇ ಇರಲ್ಲ, ಖರ್ಚು ವೆಚ್ಚಗಳ ಪ್ರಶ್ನೆಯೇ ಇರಲ್ಲ ಅಲ್ಲಿ. ಅದು ಒಂದು ರೀತಿಯಲ್ಲಿ ಮಾತೃ ಹೃದಯ ಇರುವಂತಹ ದೈವಗಳು ಎಲ್ಲವೂ ಕೂಡ. ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ 10 ತಾಯ ಮಕ್ಕಳನ್ನು ಒಂದೇ ಮಡಿಲಲ್ಲಿ ಹಾಕಿ ಸಾಕುವಂಥ ಶಕ್ತಿ ನಾನು ಅಂತ ಹೇಳುತ್ತೆ ಅದು ತುಳುವಲ್ಲಿ, ಅದು ಹೇಳುತ್ತೆ. ಆನಂತರ ನಾನು ನಿಮ್ಮ ತಾಯಿ ಅಂತ ಹೇಳುತ್ತೆ. ಎಲ್ಲರನ್ನು ನನ್ನ ಸಂಸಾರ ಅಂತ ಕರೆಯುತ್ತೆ ಅದು ಹೇಳುತ್ತೆ. ನನ್ನ ಸಂಸಾರದವರೆಲ್ಲರೂ ಇದ್ದಾರಲ್ಲ ಅಂತ ಕೇಳುತ್ತೆ ದೈವ. ನಾಗನೂ ಕೇಳುತ್ತೆ, ನನ್ನ ಸಂಸಾರದವರೆಲ್ಲರೂ ಇದ್ದಾರಲ್ವ ಅಂತ ಕೇಳುತ್ತೆ. ಅದು ಎಸ್ಪೆಷಲಿ ಪೊನ್ನ ಸಂಸಾರ ಎಲ್ಲರೂ ಇದ್ದಾರಲ್ಲ, ಅಂದರೆ ಹೆಣ್ಣು ಸಂಸಾರ ಎಲ್ಲರೂ ಇದ್ದಾರಲ್ಲ ಅಂತ ಕೇಳುತ್ತೆ. ಎಲ್ಲ ಜಾತಿಗಳನ್ನು ಕರೀತಾರೆ. ಯಾವುದೇ ಜಾತಿಗಳನ್ನ ಕರೆಯದೇ ಇರಬಾರ್ದು, ಎಲ್ಲಾ ಜಾತಿಗಳನ್ನ ಹೆಸರು ಹಿಡಿದು ಕರಿಬೇಕು. ನಾಗಾರಾಧನೆ ಮತ್ತು ದೈವಾರಾಧನೆ. ಹೌದು, ಈ ರೀತಿಯ ಬಾಕುಡ ಕೋಲ ಮತ್ತು ದೈವದ ಕೋಲ ಎರಡರಲ್ಲೂ ಕೂಡ ಎಲ್ಲ ಆ ದೈವದ ಕೋಲಕ್ಕೆ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರನ್ನ ಜಾತಿ ಹೆಸರು ಹಿಡಿದು ಕರಿಬೇಕು. ಕರೆದವರಿಗೆ ಗೌರವ ಕೊಡಬೇಕು. ಕರೆಯುವುದು ಮಾತ್ರ ಅಲ್ಲ, ಕರೆದವರಿಗೆ ಗೌರವ ಕೊಡಬೇಕು. ಗೌರವ ಕೊಡುವಾಗ ಮೇಲ್ವರ್ಗದವನಿಗೂ ಒಂದೇ ರೀತಿಯ ಪ್ರಾಧಾನ್ಯತೆ, ಕೆಳವರ್ಗದವನಿಗೂ ಒಂದೇ ರೀತಿಯ ಪ್ರಾಧಾನ್ಯತೆ, ಎಲ್ಲರಿಗೂ ಒಂದೇ ರೀತಿಯ ಪ್ರಾಧಾನ್ಯತೆ ಕೊಡಬೇಕು. ಯಾವುದಕ್ಕೂ ವ್ಯತ್ಯಾಸ ಇರಲ್ಲ. ಎಲ್ಲರಿಗೂ ಅದೇ ಕರಿಗಂಧ ಯಾವ ರೀತಿ ಕೊಡುವಂಥ ಕ್ರಮ ಏನಿದೆ ಅದೇ ರೀತಿ ಕೊಡ್ತದೆ. ಈ ಆಚರಣೆಯಲ್ಲಿ ಇದರಲ್ಲಿ ಹಂಗಿರಲ್ಲ. ನೀವು ವೈದಿಕ ಆಚರಣೆಯಲ್ಲಿ ಹಂಗಿರಲ್ಲ. ಯಾವುದೇ ವೈದಿಕ ಆಚರಣೆ ಈಗ ನಾಗಮಂಡಲದಲ್ಲಿ ಹಾಗಿರಲ್ಲ. ನಾಗಮಂಡಲದಲ್ಲಿ ಇದು ಯಾವುದು ಬಂಟರಿಗೆ ಬೇರೆ ಆದಂಥ ರೀತಿಯಲ್ಲಿ ವ್ಯವಸ್ಥೆಗಳಿರ್ತದೆ, ಮತ್ತು ಅದರ ಕೆಲ ಜಾತಿಗಳಿಗೆ ಬೇರೆ ರೀತಿಯ ವ್ಯವಸ್ಥೆ ಇದೆ, ಬ್ರಾಹ್ಮಣರಿಗೆ ಬೇರೆ ರೀತಿಯ ವ್ಯವಸ್ಥೆಗಳಿರ್ತದೆ. ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆನೂ ಬೇರೆಯದೇ ಇರ್ತದೆ, ಪ್ರತ್ಯೇಕನೇ ಇರ್ತದೆ. ಊಟದ ವ್ಯವಸ್ಥೆನೂ ಪ್ರತ್ಯೇಕನೇ ಇರ್ತದೆ ನಾಗಮಂಡಲಗಳಲ್ಲಿ. ಆ ನಂತರ ಅವರಿಗೆ ಕೊಡುವಂಥ ಹೂವು ಮತ್ತು ಗಂಧದ ವ್ಯವಸ್ಥೆ ಏನಿದೆ ಅದು ಪ್ರತ್ಯೇಕನೇ ಇರ್ತದೆ. ಬ್ರಾಹ್ಮಣರಿಗೆ ಮತ್ತು ಬಂಟರಿಗೆ ಪ್ರತ್ಯೇಕ ಇರುತ್ತೆ. ಆದ್ದರಿಂದ ನೀವು ಭೂತಾರಾಧನೆಯನ್ನು ಕೆಳವರ್ಗದಲ್ಲೂ ಮಾಡೋದಕ್ಕೂ ಅಥವಾ ನಾಗಾರಾಧನೆಯನ್ನು ಕೆಳವರ್ಗದವರು ಬಾಕುಡದವರು ಮಾಡೋದಕ್ಕೂ ನಾಗಾರಾಧನೆಯನ್ನು ಬ್ರಾಹ್ಮಣರು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಪಂಜಾಬ್ ಹರಿಯಾಣ ಕಡೆ ಏನಾಗಿತ್ತು ಅಂದರೆ, ಈಗ ಚಮ್ಮಾರ್ ಇದಲ್ಲ, ಚಮ್ಮಾರನ್ನ ಅವರ ಲೈಫ್ನ ಮೇಲ್ತರಕ್ಕೋಸ್ಕರ ನಿಟಿಕರ್ ಸಂಸ್ಥೆ ಅಂತ ಮಾಡೋದು. ಹೌದು. ಬಟ್ ಅದೆಲ್ಲ ಆಮೇಲೆ ಸ್ಲೋಲಿ ಅದು ಜೈನರ ಪಾಲಾಯಿತು. ಹೌದು. ಪಾರಗಾನು ಬಟ್ ಹಾಕಂತಿಲ್ಲ ಅವರೆಲ್ಲ ಅವರೇ ಜೈನ. ಹೌದು. ಇಲ್ಲಿ ಆಚರಣೆಗಳು ಅದೇ ರೀತಿಯಾಗಿದೆ. ಆಚರಣೆಗಳೆಲ್ಲವೂ ಕೂಡ ಬ್ರಾಹ್ಮಣರ ಪಾಲಾಗಿದೆ ಇವತ್ತು. ಎಲ್ಲ ಆಚರಣೆಗಳು. ಪುಣ್ಯಕ್ಕೆ ಭೂತಾರಾಧನೆ ಅನ್ನುವಂಥದ್ದು ಇನ್ನೂ ಕೂಡ ದಲಿತ ಸಮುದಾಯದವರ ಕೈಯಲ್ಲೇ ಇದೆ. ಭೂತಾರಾಧನೆಯ ಪಾತ್ರಿಗಳು ಅನ್ನುವಂಥದ್ದು ಅದಕ್ಕೂ ಮಾಡ್ಬೋದು. ಅದನ್ನು ಮಾಡಿದ್ದಾರೆ. ಈಗ ಉದಾಹರಣೆಗೆ ಭೂತಾರಾಧನೆ ಏನು ನಡೀತದೆ ಅಲ್ಲಿಗೆ ಬ್ರಾಹ್ಮಣರು ಎಂಟ್ರಿ ಆಗ್ಲಿಕ್ಕಿಲ್ಲ. ಭೂತಾರಾಧನೆಯಲ್ಲಿ ಬ್ರಾಹ್ಮಣರಿಗೆ ಪ್ರವೇಶನೇ ಇಲ್ಲ ಅಲ್ಲಿಗೆ, ಅವರು ಹೊರಗೆ ಅಲ್ಲಿಂದ. ಆದರೆ ಈಗ ಈ ದೊಡ್ಡ ಆದಾಯ ಬರುವಂಥ ಭೂತಾರಾಧನೆಯ ಕ್ಷೇತ್ರಗಳಿದೆ, ಅಲ್ಲಿ ಈಗ ಕರಿಗಂಧ ಪ್ರಸಾದವನ್ನು ಕೊಡಲಿಕ್ಕೆ ಬ್ರಾಹ್ಮಣರು ಕೂತ್ಕೋತಾರೆ. ಈಗ ಕರಾವಳಿಯಲ್ಲಿ ದೊಡ್ಡ ಭೂತಾರಾಧನೆಯ ಕೇಂದ್ರ ಅಂತಂದರೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಂಥ ಭೂತಾರಾಧನೆಯ ಕೇಂದ್ರಗಳಿದೆ. ಮುಜರಾಯಿ ಇಲಾಖೆ ಅಂದರೆ ಅಲ್ಲಿ ಅಷ್ಟು ದುಡ್ಡು ಬರುತ್ತೆ ಅಂತ ಲೆಕ್ಕ. ಕೊಡಮಾನಿತ್ತಾಯ ದೈವಸ್ಥಾನ ಅಂತ, ಕೊಡಮಾನಿತ್ತಾಯ ದೇವಸ್ಥಾನ ಶಿಬ್ರೂರು, ನಮ್ಮೂರು ಶಿಬ್ರೂರಲ್ಲಿದೆ. ಅಲ್ಲಿ ದೈವ ಕಟ್ಟುವವರು ಯಾರು ಅಂತಂದರೆ ದಲಿತರು. ದೈವ ಕಟ್ಟುವವರು ದಲಿತರು ದೈವ ಕಟ್ತಾರೆ. ಗಂಧ ಪ್ರಸಾದ ಯಾರು ಕೊಡಬೇಕು? ದಲಿತರೇ ಕೊಡಬೇಕು. ಯಾರು ಕಟ್ತಾರೋ ಅವರೇ ಕೊಡಬೇಕು. ಆದರೆ ಅಲ್ಲಿ ಮಾತ್ರ ಬ್ರಾಹ್ಮಣರು ಲೈನಲ್ಲಿ ಕೂತಿರ್ತಾರೆ ಗಂಧ ಪ್ರಸಾದ ಕೊಡೋಕ್ಕೆ. ಯಾಕೆಂತೇಳಿದ್ರೆ ದಕ್ಷಿಣೆ ಬೀಳುತ್ತೆ. ಆ ಬ್ರಾಹ್ಮಣರು ಕೊಡ್ತಾರಂಥ ಗಂಧ ಪ್ರಸಾದ ಜಾಗದಲ್ಲಿ ಯಾರು ಕೂತಿರ್ಬೇಕು ಅಂತಂದ್ರೆ ದಲಿತರು ಕೂತಿರ್ಬೇಕಿತ್ತು. ಕರಿಗಂಧವನ್ನು ಕೊಡುವಂಥದ್ದು. ಕರಿಗಂಧವನ್ನು ಬ್ರಾಹ್ಮಣರು ಕೊಡುವಂತಿಲ್ಲ, ಯಾವ ಆಚರಣೆಯಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಮಂಗಳೂರಿನಲ್ಲಿ ಶಿಬ್ರೂರು ದೇವಸ್ಥಾನದಲ್ಲಿ ಯಾಕಿದೆ ಅಂತಂದರೆ ಅಲ್ಲಿ ಹೆಚ್ಚಿನ ಆದಾಯ ಬರ್ತಾ ಇದೆ, ಹೆಚ್ಚು ಜನ ಬರ್ತಾರೆ, ಲಕ್ಷಗಟ್ಟಲೆ ಜನ ಬರ್ತಾರೆ. ಲಕ್ಷಗಟ್ಟಲೆ ಜನ ಬಂದು ಗಂಧವನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಕಾಣಿಕೆ ಹಾಕ್ತಾರೆ, ದಕ್ಷಿಣೆ ಹಾಕ್ತಾರೆ. ಆ ದಕ್ಷಿಣ ಅಮೌಂಟಿಗೋಸ್ಕರ ಅವ್ರು ಕೂತ್ಕೊ ಎಲ್ಲೆಲ್ಲಿ ದುಡ್ಡು ಬರುತ್ತೋ, ಈಗ ನಾಗಾರಾಧನೆಯಲ್ಲಿ ದುಡ್ಡು ಬರುತ್ತೆ ಅಂತ ಗೊತ್ತಾದ ನಂತರ ಕಾಡ್ಯಾರಾಧನೆಯನ್ನು
ನಾಗಮಂಡಲ, ನಾಗದರ್ಶನ, ನಾಗತಂಬಿಲ ಅಂತ ಹೇಳಿ ಅದಕ್ಕೆ ಹೆಸರುಗಳನ್ನು ಕೊಟ್ಟು ಅಲ್ಲಿ ಬ್ರಾಹ್ಮಣರು ಬಂದರು. ಅದು ಬಾಕುಡ್ ರದ್ದಾಕಿತ್ತು, ಕಾಪಾಡ್ ರದ್ದಾಕಿತ್ತು. ಕಾಡ್ಯ ನಾಟ್ಯ ಹೋಗಿ ನಾಗಮಂಡಲ ಆಯಿತು. ದೈವಾರಾಧನೆ ಅನ್ನುವಂಥದ್ದು ಪ್ಯೂರ್ ನಲಿಕೆಯವರು, ಪಾನರರು, ಪಂಬದರು ಅನ್ನುವಂಥ ದಲಿತ ಸಮುದಾಯಗಳು ದೈವದ ಪಾತ್ರಿಗಳಾಗಿ ಅಲ್ಲಿ ದೈವ ಅವರ ಮೇಲೆ ದರ್ಶನ ಬಂದು ಮೈ ಮೇಲೆ ಆವಾಹನೆಗೊಂಡು ಅವರು ಇಡೀ ಊರಿಗೆ ಅಭಯವನ್ನು ಹೇಳಿ ಅವರು ಕಾಣಿಕೆಗಳನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಇದೆ. ಅದನ್ನು ಇವತ್ತು ಅಲ್ಲೂ ಕೂಡ ಇವತ್ತು ಬ್ರಾಹ್ಮಣರು ಬಂದು ಗಂಧಪ್ರಸಾದ ಕೊಡಲಿಕ್ಕೆ ಅವರು ಕೂತ್ಕೋತಾರೆ. ಶಿಬರೂರು ದೇವಸ್ಥಾನದಲ್ಲಿ ಕೊಡಮಂತೆ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಕೂತ್ಕೋತಾರೆ. ಈ ರೀತಿಯ ವ್ಯವಸ್ಥೆಗಳ ನಿಧಾನವಾಗಿ ಈ ಆರಾಧನಾ ಪದ್ಧತಿಯಲ್ಲಿರುವಂತಹ ವ್ಯವಹಾರ ಏನಿದೆ, ಆರ್ಥಿಕ ವ್ಯವಹಾರಗಳೇನಿದೆ, ಅದನ್ನೂ ಕೂಡ ದಲಿತರಿಂದ ಆರಾಧನಾ ಪದ್ಧತಿಯನ್ನು ಮಾತ್ರ ಅಲ್ಲ, ಅಲ್ಲಿರುವಂತಹ ಆರ್ಥಿಕ ಮೂಲವನ್ನು ಕೂಡ ಕಸಿಯುವಂಥ ಕೆಲಸವನ್ನು ವೈದಿಕಶಾಹಿ ಕೆಲಸ ಮಾಡ್ತದೆ. ಈಗ ಆ ಭಾಗದಲ್ಲೇ ಈ ಥರದ ಆಚರಣೆಗಳು ಹಿಂಗೆ ಅಂತ ಹೌದು ಅಂತ ನಿಮ್ಮ ಭಾಗದಲ್ಲಿ, ನಿಮ್ಮ ಕರಾವಳಿ ಭಾಗದಲ್ಲಿ ಈ ಥರದ ಆಚರಣೆಗಳು ಹಿಂಗೆ ಹುಟ್ಟಿದ್ವು ಅಂತ, ಅಂದರೆ ಈ ಥರ ಹುಟ್ಟೋದ ಕಾರಣ ಏನು ಅಂತ. ಈ ಥರ ಆಚರಣೆ ನಿಮಗೆ ಈ ಕಡೆ ಬಂದ್ರೆ ಈ ಕಡೆ ಬಯಸಿ ಮೇಲೆ ಇಲ್ಲ ಕಾಣಲ್ಲ. ಇಲ್ಲ ಮಾರಮ್ಮ ಆಸಾದಿ ಅಷ್ಟೇ ಇಲ್ಲ. ನಮ್ಮಲ್ಲಿ ದೈವಾರಾಧನೆ ಅನ್ನುವಂಥದ್ದು ಇದೆ ಅಲ್ವಾ, ದೈವಾರಾಧನೆ ಅನ್ನುವಂಥದ್ದು ಅದೊಂದು ಕ್ರಾಂತಿಕಾರಿಗಳ ಒಂದು ನೆನಪು ಅಷ್ಟೇ. ಯಾವೆಲ್ಲ ದೈವಗಳಿದೆಯೋ ಅವೆಲ್ಲ ಒಂದು ಕಾಲದ ದಲಿತ ಕ್ರಾಂತಿಕಾರಿಗಳು. ಕೊರಗಜ್ಜ ಅಂತ ಒಂದು ದೈವ ಇದೆ, ನೀವು ನೋಡಿರ್ಬೋದು, ಎಲ್ಲ ವಾಹನದಲ್ಲಿರುತ್ತೆ, ಸ್ವಾಮಿ ಕೊರಗಜ್ಜ ಅಂತ. ಕೊರಗಜ್ಜ ಅನ್ನುವಂಥ ಒಬ್ಬ ಮನುಷ್ಯ. ಕೊರಗಜ್ಜ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದವರು. ಕೊರಗತನಿಯ ಅಂತ ಅವರ ಹೆಸರು. ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದವರು. ನಾನು ಸತ್ಯಲು ಅಂತ ಪುಸ್ತಕ ಬರೆದಿದ್ದೇನೆ, ಅದರಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿದೆ. ಅದು ಹೇಗೆ ಅಂತಂದರೆ, ಕೊರಗ ಅನ್ನುವಂಥದ್ದು ಅಸ್ಪೃಶ್ಯರಿಗೆ ಅಸ್ಪೃಶ್ಯರಾಗಿರುವಂಥ ಒಂದು ಸಮುದಾಯ. ಅಸ್ಪೃಶ್ಯರೇ ಅವರನ್ನು ಮುಟ್ಟಲ್ಲ, ಅಥವಾ ದಲಿತರೇ ಅವರನ್ನು ಮುಟ್ಟಲ್ಲ, ಅಂತಹ ಅಸ್ಪೃಶ್ಯ ಸಮುದಾಯ. ಅವರ ಊರಿಗೆ ಬರ ಬಂದಂಥ ಸಂದರ್ಭದಲ್ಲಿ ತುಂಬ ಜನ ಕೊರಗರು ನಾಶ ಆಗ್ತಾರೆ, ಸತ್ತೋಗ್ತಾರೆ. ಬರದ ಸಂದರ್ಭದಲ್ಲಿ ಸತ್ತೋಗ್ತಾರೆ. ಆಗ ಈ ಕೊರಗತನಿ ಅನ್ನುವಂಥ ಚಿಕ್ಕ ಮಗು ಯಾರು ದಿಕ್ಕಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವರನ್ನು ಬೈದ್ಯತಿ ಅನ್ನುವಂತಹ ಇನ್ನೊಂದು ಕೆಳವರ್ಗ, ಅಂದರೆ ಇವರು ಯಾರು ಬಿಲ್ಲವ ಸಮುದಾಯದ ಮಹಿಳೆ ಅವರನ್ನು ಸಾಕ್ತಾರೆ. ಸಾಕಿದ ನಂತರ ಶಾರ್ಟ್ ಆಗಿ ಹೇಳಿದ್ರೆ, ಸಾಕಿದ ನಂತರ ಅವರಿಗೆ ಅಲ್ಲಿ ದೇವಸ್ಥಾನಕ್ಕೆ, ಅಲ್ಲಿನ ಸೀಮೆಯ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಎಳ್ನೀರು ಬೇಕು ಅಂತ ಹೇಳಿದಾಗ ಈ ಕೊರಗತನಿಯನ ಮೂಲಕ ಎಳ್ನೀರನ್ನು ಕೊಟ್ಟು ಕಳಿಸ್ತಾರೆ. ಈ ಕೊರಗರ ಮೂಲ ವೃತ್ತಿ ಏನಂತಂದರೆ ಬುಟ್ಟಿ ನೇಯೋದು ಅವರ ಮೂಲ ವೃತ್ತಿ. ಬಿದಿರು ತಂದು ಬುಟ್ಟಿ ನೇಯೋದು. ಸೊ ಕೊರಗತನಿಯನ್ನು ಬುಟ್ಟಿ ನೇಯೋ ಕೆಲಸ ಮಾಡ್ತಿರ್ತಾರೆ. ಆ ದೇವಸ್ಥಾನದಲ್ಲಿ ಹಣ್ಣು ಹಂಪಲಿಡುವಂಥದ್ದು ಅಥವಾ ಎಳ್ಳರಿ ಇಡ್ಲಿಕ್ಕೆ ಬುಟ್ಟಿ ಎಲ್ಲಿಂದ ಅಂತಂದರೆ ಕೊರಗತನಿಯನ ಮನೆಯಿಂದಲೇ ಹೋಗಿರುತ್ತೆ. ಈ ಕೊರಗತನಿಯ ತಗೊಂಡೋದಂಥ ಎಳ್ನೀರನ್ನು ದೇವಸ್ಥಾನದಲ್ಲಿ ಅರ್ಚಕರು ತೆಗೆದುಕೊಳ್ಳೋದಿಲ್ಲ. ಒಬ್ಬ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದವನು ಕೊಟ್ಟಂಥ ಎಳ್ನೀರನ್ನು ನಾನು ಮುಟ್ಟುವುದಿಲ್ಲ ಅಂತ ಹೇಳಿ ಅರ್ಚಕರು ಹೇಳ್ತಾರೆ. ಆಗ ಕೊರಗತನಿಯ ಕೋಪ ಬರುತ್ತೆ. ನಾನು ಹೆಣೆದಂಥ ಬುಟ್ಟಿ ಆಗುತ್ತೆ ನಿಮಗೆ, ನಾನು ಮುಟ್ಟಿದಂಥ ಎಳ್ಳೀರಾಗಲ್ವಾ ಅನ್ನೋದ ಪ್ರಶ್ನೆಯನ್ನು ಅವರು ಕೇಳ್ತಾರೆ. ಅವರು ಕೇಳಿದ ನಂತರ ಅಲ್ಲೊಂದು ಸಂಘರ್ಷ ಆಗುತ್ತೆ ಚಿಕ್ಕದು. ಅಲ್ಲಿಂದ ನಂತರ ಕೊರಗತನಿಯರು ಇಂತಹ ಊರಲ್ಲಿ ನಾನು ಇರುವುದಿಲ್ಲ ಅಂತ ಹೇಳಿ ಆ ಊರನ್ನು ಬಿಟ್ಟು ಇನ್ನೊಂದು ಕಡೆಗೆ ಬಂದು ನೆಲೆ ಆಗ್ತಾರೆ. ಕುತ್ತಾರ ಪದವು ಅನ್ನುವಂಥ ಜಾಗಕ್ಕೆ ಬಂದು ನೆಲೆ ಆಗ್ತಾರೆ. ಅಲ್ಲಿ ಕುತ್ತಾರ ಪದವಿನಲ್ಲಿ ಒಂದು ಸಂಘರ್ಷ ಆಗುತ್ತೆ. ಎರಡು ರಾಜರ ಮಧ್ಯೆ ಸಂಘರ್ಷ ಆಗುತ್ತೆ. ಆ ಸಂಘರ್ಷದಲ್ಲಿ ಅವರು ಒಂದು ರಾಜನ ಪರವಾಗಿ ನಿಂತು ಆ ರಾಜ್ಯವನ್ನು ಉಳಿಸಿಕೊಡ್ತಾರೆ. ಅಂದರೆ ಅವರು ಸೇನಾನಿಗಳಾಗಿದ್ರು ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ಅವರು ದೇವಸ್ಥಾನದ ಒಳ ಪ್ರವೇಶವನ್ನು ಮಾಡ್ತಾರೆ. ದೇವಸ್ಥಾನವನ್ನು ಮುಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಮಾಯ ಮಾಡ್ತಾರೆ. ಮಾಯ ಅಂದರೆ ಕೊಲೆ ಆಗಿರುತ್ತೆ, ಹತ್ಯೆ ಆಗಿರುತ್ತೆ. ಸೊ ಆಗಿನ ಕಾಲದ ಈ ಕ್ರಾಂತಿಕಾರಿ ಯಾರಿದ್ದಾರೆ, ಅಸ್ಪೃಶ್ಯತೆಯ ವಿರುದ್ಧದ ಕ್ರಾಂತಿಕಾರಿ ಯಾರಿದ್ದಾರೆ, ಕೊರಗಜ್ಜ. ಅವರನ್ನು ಈಗಲೂ ಕೂಡ ದಲಿತ ಸಮುದಾಯಗಳು ಅವರನ್ನು ಆ ನಂತರ ಅವರ ದಲಿತ ಸಮುದಾಯಗಳು ಅವರನ್ನು ಐಕಾನ್ ಆಗಿ, ಅವರನ್ನು ಕ್ರಾಂತಿಕಾರಿ ಅಂತೇಳಿ, ಅವರು ನಮ್ಮೊಂದಿಗಿದ್ದಾರೆ ಅನ್ನೋ ನಂಬಿಕೆಯಿಂದ ಅವರ ನೆನಪಿನಲ್ಲಿ ಆರಾಧನೆಯನ್ನು ಮಾಡ್ಕೊಂಡ್ಬಂದರು. ಅದು ನಿಧಾನಕ್ಕೆ ಆರಾಧನಾ ಕ್ರಮ ಆಗಿ ಈಗ ಮೇಲ್ವರ್ಗದವರು ಕೂಡ ಯಾರವರನ್ನು ಕೊಂದಿದಾರೋ, ಯಾರು ಕೊಲ್ಲಿಕ್ಕೆ ಕಾರಣ ಆಗಿದಾರೋ ಅವರು ಕೂಡ ಅವರನ್ನು ಆರಾಧನೆ ಮಾಡಿ. ಯಾವುದು ಕಾಂತಾರ. ಸೊ ಸೊ ಎಲ್ಲ ದೈವದ ಹಿಂದೆನೂ ಈ ರೀತಿಯ ಒಂದು ಕಥೆ ಇದೆ. ಎಲ್ಲ ದೈವದ ಹಿಂದೆ ಈ ರೀತಿಯ ಕಥೆ ಇದೆ. ಮತ್ತು ಕೆಲವು ದೈವಗಳಿಗೆ ಅವರ ಮೂಲ ಹುಟ್ಟಿದ ಜಾಗಗಳು ಯಾವುದು ಎಲ್ಲವೂ ಕೂಡ ಈಗಲೂ ಇದೆ. ಈಗ ಕೋರ್ದಬ್ಬು, ತನ್ನಿಮಾನಿಗ ಅನ್ನೊಂದು ದೈವ ಇದೆ, ಅದು ದಲಿತ ಸಮುದಾಯದ ಕ್ರಾಂತಿಕಾರಿಗಳು ಅವರಿಬ್ಬರು ಕೂಡ. ಸಿರಿ ಅಂತ ದೈವ ಇದೆ, ಅದು ಬಂಟ ಸಮುದಾಯದ ಕ್ರಾಂತಿಕಾರಿ ಅವರು. ಕೋಟಿ ಚೆನ್ನೈ ಎಲ್ಲ ಕಾಸ್ಟಿಗಿದೆ. ಆಯಾ ಇದ್ದುಕೊಂಡು ಅಲ್ಲಿ ಆ ಸಮುದಾಯದ ಒಳಗಡೆ ಕ್ರಾಂತಿ ಮಾಡಿದವರು ದೈವಗಳಾಗಿದ್ದಾರೆ. ಹೆಚ್ಚಾಗಿ ದಲಿತ ಸಮುದಾಯದವರು. ಬಂಟ ಸಮುದಾಯದ್ದು ಒಂದೆರಡು ದೈವಗಳು,
ಇದು ಬಿಲ್ಲವ ಸಮುದಾಯದ ಒಂದು 4-5 ದೈವಗಳಿದ್ದಾವೆ. ಇನ್ನು ಮನ್ಸ ಸಮುದಾಯ ಅಂತ ಕರಾವಳಿಯಲ್ಲಿ ಒಂದು ಸಮುದಾಯ ಇದೆ, ಮನ್ಸ ಅಂತೇಳಿ. ಹೌದು, ಕಾನದ ಕಟದರು ಅಂತೇಳಿ ಇಬ್ಬರು ಕ್ರಾಂತಿಕಾರಿಗಳಿದ್ದಾರೆ. ಅವರ ದೈವ ಅವರನ್ನು ದೈವಗಳು ಅಂತೇಳಿ ಆರಾಧನೆ ಮಾಡ್ತಾರೆ. ಎಲ್ಲ ಒಂದು ಕಾಲದ ಕ್ರಾಂತಿಕಾರಿಗಳು, ಶ್ರಮಜೀವಿಗಳು ಅಥವಾ ಶ್ರಮಿಕರ ಪರ ಇರುವವರು, ಇವರನ್ನು ಆನಂತರ ಯಾರು ಅವ್ರನ್ನ ಕೊಂದ ನಂತರ ಅಲ್ಲಿನ ಅಸಹಾಯಕ ಜನಸಾಮಾನ್ಯರು ಯಾರಿದ್ದಾರೆ ಅವರಿಲ್ಲ, ಅವ್ರು ನಮ್ಮ ಹೀರೋಗಳು ಅಂತ ಹೇಳಿ ಅವರನ್ನು ಆರಾಧನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಇವರು ಬಾಕುಡವ್ರದ್ದು ಆರ್ಥಿಕ ಸ್ಥಿತಿಗತಿ ಹೇಗಿದೆ? ಅವರು ಬಾಕುಡರ ಆರ್ಥಿಕ ಸ್ಥಿತಿಗತಿ ಬಹಳ ಕೆಟ್ಟದಾಗಿದೆ. ಈಗ ನಾವು ಹಿಂದೆ ಸಿಕ್ತು ಅಂತ ಹೇಳೋಲ್ಲ, ನಾವು ಒಂದು ಕೃಷಿ ಭೂಮಿ ಸಿಕ್ತು ಅಲ್ಲ, ಕೃಷಿ ಭೂಮಿ ಎಲ್ರಿಗೂ ಸಿಕ್ಕಿಲ್ಲ. ಈಗ ಕೆಲವು ದಲಿತ ಸಮುದಾಯದವರಿಗೂ ಕೆಲವರಿಗೆ ಕೃಷಿ ಭೂಮಿ ಸಿಕ್ಕಿದೆ, ಬಿಲ್ಲವ ಸಮುದಾಯದವರಿಗೆ ಕೃಷಿ ಭೂಮಿ ಸಿಕ್ಕಿದೆ. ಇದರಲ್ಲಿ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ ಯಾರ್ಯಾರಿಗೆ ಗೇಣಿಯಲ್ಲಿ ಕೃಷಿ ಭೂಮಿ ಇತ್ತೋ ಅವರಿಗೆ ಕೃಷಿ ಭೂಮಿ ಸಿಕ್ಕಿದೆ. ಎಲ್ರಿಗೂ ಇಲ್ಲಿ ಸಿಗೋಕ್ಕೆ ಸಾಧ್ಯ ಆಗುತ್ತೆ? ಸಾಧ್ಯನೇ ಇಲ್ಲ. ಅದರಲ್ಲೂ ದಲಿತರಿಗಂತೂ ಕೃಷಿ ಭೂಮಿ ಸಿಗಲಿಕ್ಕೆ ಬಹಳ ಕಷ್ಟ ಇದೆ. ಕೆಲವು ಜನರಿಗೆ ಉಳುವವನ ಒಳದೊರೆಯದಲ್ಲಿ ಕೃಷಿ ಭೂಮಿ ಸಿಕ್ಕಿರುವಂಥದ್ದು. ಇನ್ನುಳಿದವರಿಗೆ ನೀವು ಕರಾವಳಿಯಲ್ಲಿ ಅದು ಕೃಷಿ ಭೂಮಿ ಸಿಕ್ಕಿರೋದ್ರ ಬಗ್ಗೆ ಒಂದು ಎಲ್ಲರೂ ಹೇಳ್ತಾರೆ, ಕರಾವಳಿಯಲ್ಲಿ ಅತಿ ಹೆಚ್ಚು ಭೂಸುಧಾರಣೆಯ ಲಾಭ ಪಡೆದವರು ಕರಾವಳಿಯವರು ಅಂತೇಳಿ. ಭೂಸುಧಾರಣೆಯಲ್ಲಿ ಅತಿ ಹೆಚ್ಚು ಚೆನ್ನಾಗಿ ಜಾರಿ ಮಾಡಿದ್ದು ಕರಾವಳಿಯಲ್ಲಿ. ಅದು ದೇವರಾಜ ಅರಸು ಮತ್ತು ಇಂದಿರಾ ಗಾಂಧಿಯವರ ಉಳುವವಣೆ ಒಳದಡೆಯ ಕಾನೂನು ಜಾರಿಯಾಗಿದ್ದು ಕರಾವಳಿಯಲ್ಲಿ ಅಂತ ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ನವರು ಸೇರ್ಕೊಂಡು ಅದನ್ನು ಮಾಡಿದ್ರು ಆವಾಗ. ಆದರೆ ಅದರಲ್ಲಿ ನಾನು ಕಂಡುಕೊಂಡಿದ್ದು ಅದನ್ನು ಹಂಗಲ್ಲ. ಅದರಿಂದ ಕೆಲ ವರ್ಗಗಳಿಗೆ ಲಾಭ ಆಯಿತು ಅನ್ನೋದು ಸುಳ್ಳದು. ಅದು ಬಿಲ್ಲವರಿಗೂ ಕೂಡ ಎಲ್ಲರೂ ಹೇಳ್ತಾರೆ, ಬಂಟರಿಂದ ಬಿಲ್ಲವರಿಗೆ ಜಮೀನು ಬಂತು ಅಂತ ಹೇಳ್ತಾರೆ. ಅದು ಸುಳ್ಳದು. ಆ್ಯಕ್ಚುಲಿ ಬಂಟರಿಗೂ ಕೂಡ ಜೈನರಿಂದ ಬ್ರಾಹ್ಮಣರಿಂದ ಜಮೀನು ಬಂದಿದೆ. ಅಂದರೆ ಮೇಲ್ವರ್ಗದವರಿಗೂ ಕೂಡ ಬ್ರಾಹ್ಮಣರಿಂದ ಜೈನರಿಂದ ಜಮೀನು ಬಂದಿದೆ. ಇನ್ನು ಮೇಲ್ವರ್ಗದವರಿಗೂ ಇನ್ನು ಬ್ರಾಹ್ಮಣರಿಗೂ ಕೂಡ ಜಮೀನು ಬಂದಿದೆ. ಬ್ರಾಹ್ಮಣರಿಗೆ ಇಲ್ಲಿಂದ ಬಂದಿದೆ ಅಂತಂದ್ರೆ ದೇವಸ್ಥಾನಗಳಿಂದ ಹೌದು, ದೇವಸ್ಥಾನಗಳಿಂದ ಮತ್ತೆ ಅರಮನೆಗಳಿಂದ ಭೂಮಿ ಜಮೀನು ಬಂದಿದೆ ಅವರಿಗೆ, ಬ್ರಾಹ್ಮಣರಿಗೂ ಬಂದಿದೆ. ಓಕೆ, ಆದರೆ ಈ ದಲಿತ ವರ್ಗಗಳಿಗಿದೆ ಅಲ್ವಾ ಕರಾವಳಿಯಲ್ಲಿ, ಉಳುವವನೆ ಒಳದಡೆಯಿಂದ ಅಂಥದ್ದೇನು ಲಾಭ ಆಗಿಲ್ಲ. ಬಾಕುಡರಿಗೂ ಕೂಡ ದೊಡ್ಡ ಮಟ್ಟದಲ್ಲೇನು ಉಳುವವನೆ ಒಳದಡೆಯ ಕಾನೂನಿಂದ ಲಾಭ ಆಗಿಲ್ಲ, ಸಣ್ಣ ಮಟ್ಟದಲ್ಲಿ ಲಾಭ ಆಗಿದೆ. ಅನಂತರ ಕೃಷಿ ಕಾರ್ಮಿಕರಾಗಿದ್ದಾರೆ ತುಂಬ ಕಡೆ. ಹಿಂದೆನೂ ಕೃಷಿ ಕಾರ್ಮಿಕರಾಗಿಯೇ ಇದ್ದರು, ಈಗಲೂ ಕೃಷಿ ಕಾರ್ಮಿಕರಾಗಿದ್ದಾರೆ. ಈ ಸಣ್ಣ ಪುಟ್ಟ ಕೃಷಿ ಕೆಲಸಗಳನ್ನು ಮಾಡಿಕೊಂಡು ಆರ್ಥಿಕತೆಯನ್ನು ನಿಭಾಯಿಸ್ತಿದ್ದಾರೆ. ಅವರ ಶೈಕ್ಷಣಿಕ ಸ್ಥಿತಿಗತಿ ಇಲ್ಲ, ಅಂಥದ್ದೇನು ದೊಡ್ಡದು ಯಾವುದಿಲ್ಲ ಇಲ್ಲ. ಅವ್ರ ಬಗ್ಗೆ ಇನ್ನೂ ನಾವು ಸ್ಟಡಿ ಮಾಡಬೇಕು. ನಾವು ಒಂದ್ಸತಿ ಅವರನ್ನು ಕರೆದಿದ್ವಿ, ಅವ್ರ ಜೊತೆ ಮಾತುಕತೆ ಎಲ್ಲ ಮಾಡಿದ್ವಿ. ಆನಂತರ ಯಾರು ಅಂಥದ್ದೇನು ದೊಡ್ಡ ಸಂಶೋಧನೆ ಮಾಡಿಲ್ಲ. ಅವರ ಇದು ಡಾಕ್ಯುಮೆಂಟ್ರಿಗಳು ಎಲ್ಲೂ ಸಿಗಲ್ಲ ನಿಮಗೆ. ಸೊ ಅದನ್ನೊಂದು ಮಾಡಬೇಕು ನಾವಿನ್ನು, ಡಾಕ್ಯುಮೆಂಟ್ರಿಗಳು ಅದನ್ನು ಮಾಡಬೇಕು. ತುಂಬ ಸೂಕ್ಷ್ಮವಾದ ಸಮುದಾಯ, ಚಿಕ್ಕ ಸಮುದಾಯ, ತುಂಬ ಚಿಕ್ಕ ಸಮುದಾಯ. ಇಲ್ಲ, ಕೆಲವು ಸಾವಿರಗಳಲ್ಲಿ ಇರ್ಬೋದು ಅಷ್ಟೇ. ಸಾವಿರಗಳಲ್ಲಿ ಇರ್ಬೋದು, ಲಕ್ಷ ದಾಟ್ಲಿಕ್ಕಿಲ್ಲ. ಅದೇ ತಷ್ಟೊಂದು ಅವ್ರದೊಂದು ಬರುತ್ತಲ್ಲ, ಹೌದೌದೌದು, ಬರೀ ಅಷ್ಟೇ ದಕ್ಷಿಣ ಕನ್ನಡದಲ್ಲಿ ಈ ಬಾಕುಡ ಅನ್ನೋ ಜಾತಿ ಇದೆ ಅಂತ ಅಷ್ಟೇ ಬರುತ್ತೆ. ಅಷ್ಟೇ ದಕ್ಷಿಣ ಕನ್ನಡದಲ್ಲಂತೂ ಬಹಳ ಕಡಿಮೆ ಇದೆ. ಈಗ ಅದು ಕೇರಳಕ್ಕೆ ಸೇರಿದೆ ಅಲ್ಲ, ಕಾಸರಗೋಡು ಸೇರಿದೆ. ಈಗ ಮಂಜೇಶ್ವರ ತುಳು ಭಾಷೆಯಲ್ಲಿ ಮಾತಾಡ್ತಾರೆ. ಕೇರಳದಲ್ಲಿ ತುಳು ಭಾಷೆ ತುಂಬ ಜಾಸ್ತಿ ಇದೆ. ತುಳು ಅಕಾಡೆಮಿ ಇದೆ, ಅಲ್ಲಿ ತುಳು ಭಾಷಾ ಅಕಾಡೆಮಿ ಇದೆ, ಸರ್ಕಾರದ್ದೇ ಇದೆ. ಕನ್ನಡ ಅಕಾಡೆಮಿನೂ ಇದೆ. ಇವರು ಕನ್ನಡ ಮತ್ತು ತುಳು ಮಾತಾಡ್ತಾರೆ. ಅವ್ರ ಮಕ್ಕಳೆಲ್ಲ ಕನ್ನಡ ಶಾಲೆಗಳಲ್ಲೇ ಓದ್ತಾರೆ. ಕಾಸರಗೋಡು ಮಂಜೇಶ್ವರದಲ್ಲಿ ತುಳುನೇ ಮಾತಾಡ್ತಾರೆ ಅವರು. ಈಗ ನೀವು ಹೇಳೋದಲ್ಲ, ಅವರ ಉದ್ಯೋಗನ ಅವರ ಪೂಜಾ ಈಗ ಒಂದು ಉದ್ಯೋಗ ಆಗಿದೆ, ಉದ್ಯಮನಾಗಿದೆ. ಹೌದು. ಸೊ ಅದನ್ನ ಬಿಡಿಸಿ ಇವ್ರು ಕೊಡುವಂತ ಕ್ರಮ ಏನು? ಅಲ್ಲ, ನಾವು ಒಂದು ತುಳು ಸಂಸ್ಕೃತಿಯನ್ನ ಮರುಪರಿಷ್ಕರಣೆ ಮಾಡ್ಬೇಕು. ನಾವು ತುಳು ಸಂಸ್ಕೃತಿಯನ್ನು ಎಲ್ಲವನ್ನ ಈಗ ನಾನು ಹೇಳಿದೆ, ದಲಿತರ ಬಹುತೇಕ ಆರಾಧನಾ ಪದ್ಧತಿಗಳನ್ನು ಇವತ್ತು ಬ್ರಾಹ್ಮಣರು ಕಸಿದುಕೊಂಡಿದ್ದಾರೆ. ಆದ್ದರಿಂದ ಅದು ವಾಪಸ್ ದಲಿತರಿಗೆ ಬರಬೇಕು ಅಂತಂದರೆ ನಾವು ನಮ್ಮ ಮೂಲ ಪರಂಪರೆ ಏನು ಅನ್ನುವಂಥದ್ದನ್ನು ಜನರಿಗೆ ಹೇಳಬೇಕು. ನಮ್ಮ ಬನಗಳಲ್ಲಿ, ನಮ್ಮ ನಾಗಬನಗಳಲ್ಲಿ, ಈಗ ನಾಡಿದ್ದು ನಾಗರ ಪಂಚಮಿ ಇದೆ, ನೆಕ್ಸ್ಟ್ ಮಂತು ನಾಗರ ಪಂಚಮಿ ಇದೆ. ಇಡೀ ಕರಾವಳಿ ಸಂಭ್ರಮದಲ್ಲಿರುತ್ತೆ. ಆಗ ಆ ಆರಾಧನೆಯ ಪ್ರಕ್ರಿಯೆಯನ್ನು ಮಾಡಬೇಕಾದವರು ಬಾಕುಡರು. ಆದ್ದರಿಂದ ಬ್ರಾಹ್ಮಣರು ಎಲ್ಲೆಲ್ಲಿ ಆರಾಧನಾ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೋ, ನಾಗ ಆರಾಧನೆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ, ಅದನ್ನು ನಿಲ್ಲಿಸಿ ಬಾಕುಡರಿಗೆ ನಾವು ಅದನ್ನು ಕೊಡಬೇಕಾಗಿದೆ. ನಾಗಾರಾಧನೆ ನೀವು ಮಾಡಬೇಕು, ನೀವು ನಮ್ಮ ನಾಗನಿಗೆ ತನು ಹಾಕಬೇಕು, ನೀವು ನಮ್ಮ ನಾಗನಿಗೆ ಅಭಿಷೇಕವನ್ನು ಮಾಡಿಸಬೇಕು, ನೀವು ನಮ್ಮ ನಾಗನಿಗೆ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಬಾಕುಡರಿಗೆ ಅದನ್ನು ಕೊಡಬೇಕಾಗಿದೆ. ಇವತ್ತು ಬ್ರಾಹ್ಮಣರಿಗೆ ಪೂಜಾ ಉದ್ಯಮ ಏನು ಅವರಿಗೇನು ಕಡಿಮೆ ಆಗಿಲ್ಲ.
ಅವರಿಗೆ ಎಲ್ಲ ಕರಾವಳಿಯಲ್ಲಿ ಹಾದಿ ಬೀದಿಗೆ ದೇವಸ್ಥಾನಗಳಿವೆ. ನಿಮ್ಗೆ ಗೊತ್ತು, ಪ್ರತಿ ಗ್ರಾಮಕ್ಕೆ ದೇವಸ್ಥಾನಗಳಿದೆ ಮತ್ತು ಕರಾವಳಿಯ ಯಾವ ದೇವಸ್ಥಾನಗಳು ಕೂಡ ನಷ್ಟದಲ್ಲಿಲ್ಲ. ಎಲ್ಲ ದೇವಸ್ಥಾನಗಳು ಲಾಭದಲ್ಲೇ ಇದೆ. ಎಲ್ಲ ದೇವಸ್ಥಾನಗಳಲ್ಲಿ ಆದಾಯ ಇದೆ. ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಅರ್ಚಕರು ಆರ್ಥಿಕವಾಗಿ ಸದೃಢರಾಗಿಯೇ ಇದ್ದಾರೆ. ಯಾರು ಕೂಡ ಕರಾವಳಿಯಲ್ಲಿ ಬಡ ಬ್ರಾಹ್ಮಣ ಅಂತ ಒಂದೇ ಒಂದು ಮನೆಯನ್ನು ತೋರ್ಸಕ್ಕೆ ಸಾಧ್ಯ ಇಲ್ಲ. ಅದು ಬಡ ಬ್ರಾಹ್ಮಣ ಅನ್ನೋದು ಕತೆ ಪುಸ್ತಕಗಳಲ್ಲಿ ಮಾತ್ರ ಇರ್ತದೆ. ಬಡ ಬ್ರಾಹ್ಮಣ ಕರಾವಳಿಯಲ್ಲಿಲ್ಲ, ಬಡ ಬ್ರಾಹ್ಮಣನಿದ್ದ ಅಂತ ಇರುತ್ತೆ. ಆದ್ರಿಂದ ಅಲ್ಲಿಲ್ಲ. ಅದರಿಂದ ಅವರಿಗೆ ನಾಗಾರಾಧನೆ ಅನ್ನುವಂಥದ್ದು ವರ್ಷಕ್ಕೊಮ್ಮೆ ಆಗುವಂಥ ಪ್ರಕ್ರಿಯೆ ಏನಿದೆ, ಆಚರಣೆ ಏನಿದೆ, ಅದರಲ್ಲೇ ಅವರಿಗೆ ಹೊಟ್ಟೆ ತುಂಬಬೇಕು, ಅವರ ಆರ್ಥಿಕತೆ ಮೇಲೆ ತೊಂದರೆ ಆಗುತ್ತೆ, ಅದು ಅಮಾನವೀಯ ಬ್ರಾಹ್ಮಣರಿಂದ ಈಗ ಕಸಿದ್ಕೊಳ್ಳುವಂಥದ್ದು ಅನ್ನೋಂಥ ಪ್ರಶ್ನೆ ಬರಲ್ಲ. ಯಾಕಂದರೆ ಅವರಿಗೆ ಆದಾಯದ ಮೂಲ ಇದೆ. ಆದ್ದರಿಂದ ಈ ಬಾಕುಡರು ಅನ್ನುವಂಥ ಒಂದು ಸಮುದಾಯ ಏನಿದೆ, ಕಾಡ್ಯ ನಾಟ್ಯವನ್ನು ಏನು ಮಾಡ್ತಾ ಇತ್ತು, ನಾಗ ನೃತ್ಯವನ್ನು ಏನು ಮಾಡ್ತಾ ಇತ್ತು, ನಾಗಾರಾಧನೆ ಏನು ಮಾಡ್ತಾ ಇತ್ತು, ಅದರ ಸಂಪೂರ್ಣ ಇದನ್ನು ಬಾಕುಡರಿಗೆ ವಾಪಸ್ ಕೊಡಲಿಕ್ಕೆ ನಾವು ಆ ನಾಗಾರಾಧನೆಯ ಸಂಸ್ಕೃತಿಯನ್ನು ಪುನರ್ ವಿಮರ್ಶೆ ಮಾಡಿಕೊಳ್ಬೇಕು. ಮತ್ತು ಅದನ್ನು ಆ ನಿಟ್ಟಿನಲ್ಲಿ ತುಳುವ ಸಮುದಾಯ, ಮಂಗಳೂರಿನ ಕರಾವಳಿಯ ಸಮುದಾಯ ಎಸ್ಪೆಷಲಿ ಆ ರೀತಿ ಯೋಚನೆ ಮಾಡಬೇಕು. ಇಲ್ಲಿದ್ರೆ ಒಂದು ಸಮುದಾಯನೇ ನಶಿಸಿ ಹೋಗುತ್ತೆ, ಜೊತೆಗೆ ಒಂದು ಸಂಸ್ಕೃತಿ ಅದಲು ಬದಲು ಮಾಡ್ದಂಗೆ ನಾವು. ಅದು ನಾಗಾರಾಧನೆಯ ಪದ್ಧತಿಯೂ ಕೂಡ ಅವ್ರದ್ದೇ ಆ್ಯಂಗಲಲ್ಲಿ ನೋಡೋದಾದ್ರೆ, ಯಾರು ನಾಗನ ಆರಾಧನೆ ಮಾಡ್ತಾರೆ ಅವ್ರದ್ದೇ ಆ್ಯಂಗಲಲ್ಲಿ ನೋಡೋದಾದ್ರೂ ಕೂಡ, ಆಸ್ತಿಕರ ಆ ಆ್ಯಂಗಲಲ್ಲಿ ನೋಡೋದಾದ್ರೂ ಕೂಡ ಅದಕ್ಕೂ ಒಂದು ಮಾಡೋ ಅವಮಾನ ಅದು. ಅವ್ರದ್ದು ಹೇಳ್ತಾರಲ್ಲ, ಹಿಂದೂಯಿಸಂ ಹೇಳ್ತಾರಲ್ಲ, ಮರಳಿ ಮನೆಗೆ ಹೌದೌದು. ಬನ್ನಿ ಅಂದ್ರೆ ವಾಪಸ್ ನಾವು ದಲಿತರ ಹತ್ರ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಹೌದು ಹೌದು. ಈಗ ಇವರ ಉದ್ಯೋಗ ಯಾರು ಕಸ್ತವ್ರು ಅದನ್ನ ಕಿತ್ತು ಮಾತಾಡ್ಕೊಳ್ಬೇಕು. ಕಿತ್ಕೊಳ್ಬೇಕಂತ ಪರ್ಟಿಕ್ಯುಲರ್ ಪತ್ರ ಹೇಳಿದ್ರೆ ಅಂಬೇಡ್ಕರ್ ಅಲ್ಲ ಜಾತಿ ವಿನಾಶ ಅಂತ. ಹೌದು, ಇದೇ ಜಾತಿ ವಿನಾಶ ಎಲ್ಲಿಂದ ಬೇಕಂದ್ರೆ ಮೇಲಿಂದ ಹೊಡ್ಕೊಂಡು ಬಂದಾಗ ತಲೆವರೆಗೆ ಒಂದು ಸಿಗುತ್ತವ್ರಿಗೆ. ಹೌದು, ಆ ಮೂಲಕ ಅದೊಂದು ಸಾಧ್ಯ ಆಗುತ್ತೆ. ಹೌದು, ಅದಕ್ಕೆ ಒಂದು ಪ್ಲಾನ್, ಆಕ್ಷನ್ ಪ್ಲಾನ್ ಮಾಡಬೇಕು. ಅಲ್ಲ, ನಾವು ಸಂಸ್ಕೃತಿಯನ್ನ ಮರು ಕಟ್ಟಬೇಕು. ನಾವೀಗ ನಾವು ಇತ್ತೀಚೆಗೊಂದು ಮಂಗಳೂರಲ್ಲಿ ಸಂಸ್ಕೃತಿ ಶಿಬಿರ ಅಂತ ಮಾಡಿದ್ವಿ. ಒಂದಷ್ಟು ಈ ಜನಪದ ಸಂಶೋಧಕರು, ಯುವ ಸಂಶೋಧಕರು ಎಲ್ಲರನ್ನ ಕರೆಸಿ ಒಂದು 50 ಜನ ಇದ್ದರು. ಯುವ ಸಂಶೋಧಕರು ಮತ್ತು ಹಿರಿಯ ಸಂಶೋಧಕರು ಕೂಡ ಇದ್ದರು, ಜನಪದ ಸಂಶೋಧಕರು. ಅವರನ್ನು ಕರೆಸಿ ಈ ರೀತಿ ವೈದಿಕೀಕರಣಗೊಳ್ಳುವುದನ್ನು ನಿಲ್ಲಿಸುವುದು ಹೇಗೆ, ಅದು ದಲಿತ ಕೇಂದ್ರಿತವಾದಂಥ ಆರಾಧನೆಯನ್ನು ಮತ್ತೆ ದಲಿತರ ಕೈಗೆ ಸಂಪೂರ್ಣವಾಗಿ ಕೊಡೋದು ಹೇಗೆ ಅನ್ನೋಂಥದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡಿದ್ವಿ. ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ನಾವು ಒಂದು 50 ಜನ ಕೂತು 2 ದಿವಸದ ಸೆಮಿನಾರ್ ಅಲ್ಲ, ಇಂಟರ್ನಲ್ ಆದಂಥ ಒಂದು ಶಿಬಿರ ಮಾಡಿದ್ವಿ. ಇಲ್ಲೂ ಸಮಸ್ಯೆ ಇದೆ. ಇನ್ನೊಂದು ಸಮಸ್ಯೆ ಅಂದರೆ, ಈಗ ಮತ್ತೆ ನೀವು ದಲಿತರನ್ನ ಆರಾಧನೆ ಪೂಜೆ ಅಂತ ಅವ್ರನ್ನ ಮತ್ತೆ ಮೋಟಿವೇಟ್ ಮಾಡಿ ಕಳ್ತೀರಾ. ಅವರೆಲ್ಲ ಕೂಡ ಏನಂತಾರೆ, ವಿಜ್ಞಾನ ಒಂದು ವೈಚಾರಿಕತೆ ತಗೋಬೇಕು ಅಂತ ಹೇಳ್ತಾರೆ. ಇದನ್ನ ಹೆಂಗೆ ಫೇಸ್ ಮಾಡ್ತಾರೆ? ಇಲ್ಲ, ಅದರಲ್ಲಿ ನಾವು ಸ್ಪಷ್ಟ ಇರಬೇಕು. ಅದರಲ್ಲಿ ನಾವು ದಲಿತರೇ ಯಾಕೆ ದೈವಾರಾಧನೆಯನ್ನು ಮಾಡಬೇಕು ಅನ್ನೋಂಥ, ಭೂತ ಕಟ್ಟುವಿಕೆ ದಲಿತರೇ ಯಾಕೆ ಬೇಕು ಅನ್ನೋಂಥ ಪ್ರಶ್ನೆನೂ ಇದೆ. ಅದು ದಲಿತರ ಮಕ್ಕಳು ಯಾಕೆ ಡಾಕ್ಟರ್ ಆಗಬಾರ್ದು, ದಲಿತರ ಬಗ್ಗೆ ಮಕ್ಕಳು ಯಾಕೆ ಇಂಜಿನಿಯರ್ ಆಗಬೇಕು, ಅದು ಇರಬೇಕು. ಆ ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಇರಬೇಕು, ಅದು ಇರಬೇಕು ನಮಗೆ. ಆದರೆ ಅದನ್ನು ವೈದಿಕೀಕರಣಗೊಳಿಸುವಂಥದ್ದು ಅದನ್ನು ನಾವು ತಡಿಬೇಕು. ನಿಮ್ಗಿಷ್ಟ ದಲಿತರು ಯಾರ್ಯಾರು ಅದನ್ನೇ ಮೂಲ ಕಸುಬಾಗಿ ಮಾಡ್ಕೊಂಡಿದ್ದಾರೋ, ಯಾವುದು ಭೂತಾರಾಧನೆಯನ್ನೇ ಮೂಲ ಕಸುಬು ಮಾಡ್ಕೊಂಡಿದ್ದಾರೋ ಹಿರಿಯ ತಲೆಮಾರು, ಅವರಿಗೆ ಅದು ದಕ್ಕಬೇಕು ಅವರಿಗೆ. ಮತ್ತು ಅವರಿಗೆ ಅದರಲ್ಲಿ ಸ್ವಾಭಿಮಾನದ ಬದುಕಿರ್ಬೇಕು ಅವರಿಗೆ. ಈಗ ಭೂತಾರಾಧನೆಯಲ್ಲಿ ದಲಿತರದ್ದು ಸ್ವಾಭಿಮಾನದ ಭೂತಾರಾಧನೆ ಟೈಮಲ್ಲಿ ಮಾತ್ರ ಕನಿಷ್ಠ. ಭೂತಾರಾಧನೆ ಯಾವಾಗ ದೈವ ಅವರ ಮೈ ಮೇಲೆ ಆಹ್ವಾನಗೊಳ್ಳುತ್ತೋ ಆಗ ಅಲ್ಲಿ ದಲಿತನೇ ಇಡೀ ಊರಿಗೆ ಕೇಂದ್ರಿತ ಆಗಿರ್ತಾನೆ, ದಲಿತನೇ ಕೇಂದ್ರಿತ ಆಗಿರ್ತಾರೆ. ಅವರ ಕೆಳಗಡೆ ಉಳಿದ ಮೇಲ್ವರ್ಗಗಳು ಕೆಳಗಡೆ ಇರಬೇಕಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಆದರೆ ಇತ್ತೀಚೆಗೆ ವೈದಿಕೀಕರಣಗೊಂಡಿದ್ದರಿಂದ ಅದನ್ನೂ ಕೂಡ ಕಸಿದುಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆ. ಅಂದರೆ ಬ್ರಾಹ್ಮಣರು ಮೇಲೆ ಕೂತ್ಕೊಳ್ಳೋದು, ಅಲ್ಲೂ ಕೂಡ ಈಗ ಎಲ್ಲಿ ದೈವಾರಾಧನೆಯಲ್ಲಿ ಕೂಡ ಕೂತ್ಕೊಂಡವನು ದೈವ ಮೈ ಮೇಲೆ ಬಂದರೂ ಕೂಡ ದಲಿತ ಅನ್ನೋ ಕಾರಣಕ್ಕಾಗಿ ಬ್ರಾಹ್ಮಣ ಎದ್ದು ನಿಲ್ಲದೆ ಇರೋದು. ಈಗ ಅವನ ಮೇಲೆ ದಲಿತರ ಮೈ ಮೇಲೆ ದೇವರು ಬಂದ ಮೇಲೆ ಅವರು ದೇವರು, ಎಲ್ಲರೂ ಎದ್ದು ನಿಂತಾರೆ, ಬ್ರಾಹ್ಮಣ ಮಾತ್ರ ಎದ್ದು ನಿಲ್ಲಲ್ಲ. ಇದಿರೋದು ಈ ರೀತಿ. ಆ ಸಂಸ್ಕೃತಿಯನ್ನು ನಾವು ಇಟ್ಕೊಂಡ ನಂತರ, ಆ ಸಂಸ್ಕೃತಿಯನ್ನು ನಾವು ಒಪ್ಕೊಂಡ ನಂತರ ನಾವು ದಲಿತರ ಆ ಸ್ವಾಭಿಮಾನವನ್ನು ಕೂಡ ಒಪ್ಕೋಬೇಕು. ನಾವು ಅವರ ಒಂದು ಘನತೆಯನ್ನು ಕೂಡ ಒಪ್ಕೋಬೇಕು. ನಾವು ಅದನ್ನು ಒಪ್ಪದೇ ಇರುವಂತಹ ವೈದಿಕತೆ ಈಗ ನುಸುಳಿಕೊಂಡಿದೆ. ಅದನ್ನು ವಾಪಸ್ ತರಬೇಕಲ್ಲ, ವಾಪಸ್ ಕೊಡ್ಬೇಕು ಅವರಿಗೆ. ಇದು ನಿಮ್ಮದೇ ಆಚರಣೆ ಅನ್ನೋಂಥನ್ನು ಕೊಡ್ಬೇಕಲ್ವಾ. ಅದನ್ನು ಮಾಡೋಕ್ಕೆ ನಾವು ಸಂಸ್ಕೃತಿ ಶಿಬಿರಗಳನ್ನು ಮಾಡಿದ್ವಿ. ನಾವು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಈಗ ಉದಾಹರಣೆಗೆ ನಾವು ಕಾಡ್ಯನಾಟ್ಯದ ಹೇಳಿದ್ವಲ್ಲ, ಕಾಡ್ಯನಾಟ್ಯ ಅನ್ನುವಂಥದ್ದು ಪ್ಯೂರ್ಲಿ ಬಾಕುಡರು ಮತ್ತು ಕಾಪಾಡೋರು ಅಂತ ಇನ್ನೊಂದು ಸಮುದಾಯ ಇದೆ ಅವ್ರದ್ದು. ಅದನ್ನು ಬ್ರಾಹ್ಮಣರು ಕಸಿದ್ಕೊಂಡಿದ್ದಾರಲ್ಲ, ಅದನ್ನು ಮುಂದುವರಿಸ್ತಾರೋ ಬಿಡ್ತಾರ ಅನ್ನುವಂಥದ್ದು ಕಾಪಾಡರಿಗೆ ಬಿಟ್ಟದ್ದು. ಅದನ್ನು ಮುಂದುವರಿಸಬೇಕು ಬಿಡಬೇಕು ಅನ್ನುವಂಥದ್ದು ಎರಡನೇ ಸಬ್ಜೆಕ್ಟ್. ಸದ್ಯಕ್ಕೆ ಅದು ಅವ್ರದ್ದು.
ಇದು ಯಾವುದು ದೈವಾರಾಧನೆ ಅನ್ನುವಂಥದ್ದು ದಲಿತರದ್ದು. ಅದನ್ನು ವೈದಿಕೀಕರಣಗೊಳಿಸಬಾರ್ದು. ಅದನ್ನು ನೀವು ಅದನ್ನು ಮುಂದುವರಿಸಬೇಕು ಬಿಡಬೇಕು ಅನ್ನುವಂಥದ್ದು ದಲಿತ ಸಮುದಾಯಕ್ಕೆ ಬಿಡಬೇಕು ಅಲ್ವಾ. ಸೊ ಅದನ್ನು ನಾವು ಮೊದಲು ಮಾಡಬೇಕು ಅನ್ನೋಂಥದ್ದು. ಒಳ್ಳೆಯ ವಿಷಯ. ಒಂದು ಅರ್ಧ ಗಂಟೆ ಇವಾಗನೇ ಸಾಲಲ್ಲ, ಅರ್ಧ ಗಂಟೆ ಸಾಲಲ್ಲ, ಸಿಕ್ಕಾಪಟ್ಟೆ ಬೇಕಾಗುತ್ತೆ ಟೈಮು. ಈ ಥರದ ತುಂಬ ಜಾತಿಗಳಿದ್ದಾವೆ. ಹೌದು, ತುಂಬ ಜಾತಿಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತಾವನ್ನ ಸ್ನೇಹಿತರೆ, ಇದು ಇವತ್ತಿನ ಜಾತಿ ಚರ್ಚೆ. ಮುಂದೆ ಇಂಥವರೇ ಕೆಲವೊಂದು ಜಾತಿಗಳ ಬಗ್ಗೆ ಮಾತಾಡ್ತಾವನ್ನ. ನಮಸ್ಕಾರ.